Good morning, everyone. Good morning, everyone. Just a minute. A small mistake. Good morning, everyone, and welcome to the second section of cybersecurity and cyber safety. I hope my voice is audible. I think someone has opened your video. Please make it close. Okay. So today we'll be discussing on some more aspects in cybersecurity and cyber safety. Okay. So today, cyber threats protecting yourself in an increasingly connected world. As the world becomes more and more connected, cyber threats are becoming more common and more sophisticated than ever before. So in this presentation, we'll expose some of the most common cyber threats and how to protect yourself and your organization from them. Okay, fine. Okay, let's start in common language. So your cyber threats react ಬರ್ತಾ ಇದೆ as ನಾವು ತುಂಬಾ ಆನ್ಲೈನ್ ಇಶ್ಯೂಸ್ ಆಮೇಲೆ ಆನ್ಲೈನ್ ಪ್ರೆಸೆಂಟೇಷನ್ಸ್ ಸಾರಿ ಆನ್ಲೈನ್ ವಸ್ತುಗಳನ್ನು ಹೇಗೆ ಯೂಸ್ ಮಾಡ್ತಾ ಇದೀವೋ ಲೈಕ್ ಆನ್ಲೈನ್ ಅಪ್ಲಿಕೇಶನ್ಸ್ ಇರ್ಬೋದು ಅಥವಾ ಆನ್ಲೈನ್ ಲೋನ್ ಇರ್ಬೋದು ಅಥವಾ ಆನ್ಲೈನ್ ಸೋಷಿಯಲ್ ಮೀಡಿಯಾ ಇರ್ಬೋದು ಸೊ ಆ ಥರನೇ ಸೈಬರ್ ಥ್ರೆಟ್ಸ್ ಕೂಡ ಇನ್ಕ್ರೀಸ್ ಆಗಿದೆ ಸೊ ಈ ಥರ ಸೈಬರ್ ಥ್ರೆಟ್ಸ್ ಇಂದ ನಾವು ಹೇಗೆ ನಮ್ಮನ್ನು ನಾವು ಕಾಪಾಡ್ಕೊಬೇಕು ಅಂತ ನಾವು ತಿಳ್ಕೊಳ್ಳೋಣ ಓಕೆ so phishing attacks. So the first thing that comes under is the phishing attacks. Okay. So what are they and how they work? So ಫಿಶಿಂಗ್ ಅಂದ್ರೆ ಜನರಲಿ ಫಿಶಿಂಗ್ ಅಂದ್ರೆ ನಾನು ಜನರಲಿ ಹೇಳ್ಬಿಡ್ತೇನೆ ಫಿಶಿಂಗ್ ಅಂದ್ರೆ ಏನು ಒಂದು ನೆಟ್ ಹಾಕ್ತಾರೆ ಜನರಲಿ ಫಿಶಿಂಗ್ ಇಫ್ ಯು ಆರ್ ಕನ್ಸರ್ನ್ ವಿತ್ ದ ಟಾಪಿಕ್ ಆಫ್ ಫಿಶಿಂಗ್ ಅಂದ್ರೆ ಏನಿಲ್ಲ ಫಿಶಿಂಗ್ ಇಸ್ ಸಮಥಿಂಗ್ ಲೈಕ್ ವೇರ್ ಯು ಆರ್ ಅಟ್ಯಾಚ್ ಟು ಒನ್ ಪಾಯಿಂಟ್ ಓಕೆ ನೀವೇನೇನೋ ಒಂದು ನೆಟ್ ಇಂದ ನೆಟ್ ಹಾಕ್ತಿರೋ ಅಥವಾ ಒಂದು ಮೀನಿಗೆ ಎರೆಹುಳು ಹಾಕೊಂಡು ಆಮೇಲೆ ಈ ಮೀನ ಎರೆಹುಳ ತಿನ್ನ ನಂತರ ಹೇಗೆ ನಾವು ಮೀನನ್ನು ಎಳ್ಕೊಂತೀವೋ ಫಿಶಿಂಗ್ ಈಸ್ ಆಲ್ಸೋ ಇನ್ ದ ಸೇಮ್ ಪ್ರೊಸೆಸ್ ಓಕೆ ಏನಾಗತ್ತೆ ಅಂದ್ರೆ ನಮ್ಮನ್ನ ಲ್ಯೂರ್ ಮಾಡೋಕೆ ಅಥವಾ ನಮ್ಮನ್ನ ಆಸಕ್ತಿಗೊಳಿಸ್ಕೊಳ್ಳೋಕೆ ಆ ತರದ ಇಮೇಲ್ ಆಗ್ಲಿ ಅಥವಾ ಬೇರೆ ತರದ ಲಿಂಕ್ಸ್ ಆಗಲಿ ಬೇರೆ ತರದ ಅಟ್ರಾಕ್ಟಿವ್ ಫೀಚರ್ಸ್ ಆಗಲಿ ಲಿಂಕ್ಸ್ ಆಗಲಿ ಆ ತರ ಕಳಿಸ್ತಾರೆ ನಾವು ಯಾವಾಗ ಆ ಲಿಂಕ್ಸ್ ಥ್ರೂ ಆ ವೆಬ್ಸೈಟ್ಗೆ ಅಥವಾ ಅದಕ್ಕೆ ರೆಸ್ಪಾಂಡ್ ಆ ಯಾವ್ದಾದ್ರು ಇಮೇಲ್ಗೆ ನಾವು ರೆಸ್ಪಾಂಡ್ ಮಾಡಿದವಾಗ then they hack our system. So this attack is known as the phishing attack. So there are three types of phishing attacks. One is email phishing, spear phishing, and phishing website. Okay. Email phishing ಅಂದ್ರೆ ಏನಂತ ಹೇಳ್ತೇನೆ email phishing attacks are the type of cyber attacks that target the individuals and organization by tricking them into a given sensitive information. The most common form of phishing is known as phishing through email. Okay, ಏನ್ ಮಾಡ್ತಾರೆ ಜನರಲಿ ನೀವು ಈ ಜಿಮೇಲ್ ನ ತುಂಬಾ ಯೂಸ್ ಮಾಡ್ತಾರೆ ತುಂಬಾ ಸೋಷಿಯಲ್ ವೆಬ್ಸೈಟ್ ನಲ್ಲಿ ಇದಾಗಿದ್ದಾರೆ ನಿಮ್ ಜಿಮೇಲ್ ಸಿಕ್ಕಿರುತ್ತೆ ಅವರಿಗೆ ಜಸ್ಟ್ ಜಿಮೇಲ್ ಓಕೆ ಜಿಮೇಲ್ ಐ ಡಿಗೂ ಸಿಕ್ಕಿರುತ್ತೆ ನಿಮಗೊಂದು ಮೇಲ್ ಕಳಿಸ್ತಾರೆ ಓಕೆ ಫೈನ್ ಸೊ ಆ ಮೇಲ್ ಕಳಿಸ್ದಂಗೆ ಏನ್ ಮಾಡ್ತಾರೆ ಅವರು ಆ ಮೇಲಲ್ಲಿ ಏನೋ ಬೇರೆ ತರದ್ದು ಅನ್ವಾಂಟೆಡ್ ಫೈಲ್ಸ್ ಇರ್ಬೋದು ಅಥವಾ ಅನ್ವಾಂಟೆಡ್ ಲಿಂಕ್ ಇರ್ಬೋದು ಓಕೆ ದಟ್ ಯುವರ್ ಲೋನ್ ಹ್ಯಾಸ್ ಬೀನ್ ಕ್ರೆಡಿಟೆಡ್ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಅಥವಾ ನಿಮ್ಗೆ ಲೋನ್ ಪ್ರೊವೈಡ್ ಮಾಡ್ತೀವಿ ಅಥವಾ ನಿಮ್ಗೆ 2 days 3 days ಹಾಲಿಡೇಸ್ ಪ್ರೊವೈಡ್ ಮಾಡ್ತೀವಿ ಆ ತರದೆಲ್ಲ ಆಪ್ಷನ್ ಇಟ್ಕೊಂಡು ಕರ್ಕೊಂಡ್ಬರ್ತಾರೆ ಓಕೆ ಸೊ ದಟ್ ಟೈಮ್ ವಾಟ್ ಹ್ಯಾಪನ್ಸ್ ವಿ ಶುಡ್ ನಾಟ್ ಫಾಲ್ ಇನ್ ಸಚ್ ಕೈಂಡ್ ಆಫ್ ಅ ಟ್ರ್ಯಾಪ್ ಓಕೆ ನಾವು ಮೊದಲು ಅದನ್ನ ಚೆಕ್ ಮಾಡಬೇಕಾಗತ್ತೆ ಫೈನ್
ಸೊ ಈಗ ನಾವು ಚೆಕ್ ಮಾಡಿದೆ, ನಾವೇನಾದ್ರು ಆ ಡೀಟೇಲ್ಸಿಗೆ ಲಿಂಕ್ಸಿಗೆ ಹೋಗಿ ನಮ್ಮ ಡೀಟೇಲ್ಸ್ ಎಲ್ಲ ಹಾಕಿ, ನಮ್ಮ ಕಾರ್ಡ್ ಡೀಟೇಲ್ಸ್ ಬ್ಯಾಂಕ್ ಡೀಟೇಲ್ಸ್ ಅಥವಾ ಬೇರೆ ಥರದ ಡೀಟೇಲ್ಸ್ ಏನಾದ್ರು ಕೊಟ್ಕೊಂಡ್ರೆ, ದಟ್ ಟೈಮ್ ದ ಅಟ್ಯಾಕರ್ ವಿಲ್ ಎಕ್ಸ್ಪ್ಲಾಯ್ಟ್ ದೋಸ್ ಡೀಟೇಲ್ಸ್ ಮತ್ತೆ ಅದನ್ನ ಮಿಸ್ಯೂಸ್ ಮಾಡ್ತಾರೆ. ಓಕೆ, ಸೊ ದಟ್ ಈಸ್ ನೋನ್ ಆಸ್ ಇಮೇಲ್ ಫಿಶಿಂಗ್. ಓಕೆ, another type of phishing attack is the spear phishing, which is targeted attack on a specific individual or organization. These attacks can be especially dangerous because they are designed to look legitimate. Okay, ಸ್ಪಿಯರ್ ಫಿಶಿಂಗ್ ಅಂದ್ರೆ ಏನಂದ್ರೆ ಇಟ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಈಗ ಇಮೇಲ್ ಫಿಶಿಂಗ್ ಏನಾಗಿರುತ್ತೆ, ನಮ್ಮ ಒಬ್ಬರಿಗೆ ಮಾಡ್ತಾ ಇರೋದಲ್ಲ, ಒಂದು ಇಂಡಿವಿಜುವಲ್ ಅಥವಾ ಒಂದು ಆರ್ಗನೈಸೇಷನ್ ಮಾತ್ರ ಮಾಡ್ತಾ ಇರೋದಿಲ್ಲ. ಅವರು ಮಾಡೋರು ಒಂದು 10 ಜನಕ್ಕೆ ಮಾಡ್ತಾ ಇರ್ತಾರೆ. ಓಕೆ, ಇಟ್ ಈಸ್ ಲೈಕ್ ನಾರ್ಮಲ್ ನೆಟ್ ಫಿಶಿಂಗ್. ಒಂದು ನೆಟ್ ಹಾಕಿ ನಾವು 10 ಮೀನುಗಳು ಹೆಂಗೆ ಹಿಡಿತೀವೋ ಆ ಥರನೇ ಇಮೇಲ್ ಫಿಶಿಂಗ್ ಒಂದು 10 ಜನಕ್ಕೆ ಕಳಿಸ್ತೀವಿ. 10 ಜನರಲ್ಲಿ ಅಟ್ಲೀಸ್ಟ್ ಒಂದು 4-5 ಜನ ನಮ್ಗೆ ರಿಪ್ಲೈ ಮಾಡ್ಕೊಂಡು ನಾವು ಅವ್ರ ಡೀಟೇಲ್ಸ್ನ ಹ್ಯಾಕ್ ಮಾಡ್ಬೋದು ಅಂತ ಟ್ರೈ ಮಾಡೋದು. ಓಕೆ, ನೆಕ್ಸ್ಟ್ ಕಪ್ಸ್ ಸ್ಪಿಯರ್ ಫಿಶಿಂಗ್ ಏನಂದ್ರೆ ಇಂಟೆನ್ಷನಲಿ ಒಬ್ಬ ಒಂದು ಇಂಡಿವಿಜುವಲ್ ಅಥವಾ ಒಂದು ಆರ್ಗನೈಸೇಷನ್ ನ ಟಾರ್ಗೆಟ್ ಮಾಡಿಕೊಂಡು ಅವ್ರನ್ನ ಅಟ್ಯಾಕ್ ಮಾಡೋದು. ದಟ್ ಇಸ್ ನೋನ್ ಆಸ್ ದಿ individual or spear fishing. We call it as a spear fishing. Okay, ಸೊ ಇದು ತುಂಬಾ ಡೇಂಜರಸ್. ಯಾಕಂದ್ರೆ ಬಿಕಾಸ್ ಇಟ್ ಲುಕ್ಸ್ ವೆರಿ ಮಚ್ ಲೆಜಿಮೆಟ್ ಅಂದ್ರೆ ಅಕ್ಯುರೇಟ್ಲಿ ಯಾವುದೋ ಒಂದು ಬ್ಯಾಂಕ್ ಇಂದಾನೇ ಬಂದಿದೆ ಅಥವಾ ಯಾವ್ದಾರೋ ಒಂದು ಲೆಜಿಮೆಟ್ ಆಫೀಸ್ ಇಂದಾನೇ ಬಂದಿದೆ ಅಥವಾ ಒಂದು ಗವರ್ಮೆಂಟ್ ವೆಬ್ಸೈಟ್ ಇಂದಾನೇ ಬಂದಿದೆ ಅನ್ನೋ ತರ ಇರುತ್ತೆ. ಓಕೆ, so so phishing website. The third thing is the phishing website. Phishing attacks can only also come in the form of fake website designed to look like a legitimate ones. These websites can steal the login information, credit cards details, and other sensitive information. Okay. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ವೆಬ್ಸೈಟ್ ಇರುತ್ತೆ, ಫೇಸ್ಬುಕ್ ಲೈಟ್ ಅಂತ ಬರುತ್ತೆ ಅಥವಾ ಫೇಸ್ಬುಕ್ ಪ್ಲಸ್ ಅಂತ ಬರುತ್ತೆ. ಮುಂಚೆ ಕೆಲವೊಂದು ಟೈಮಲ್ಲಿ ವಾಟ್ಸ್ಆಪ್ ಪ್ಲಸ್ ಅಂತ ಬಂದಿತ್ತು ಇನ್ ಬಿಟ್ವೀನ್. ಆಮೇಲೆ ಬೇರೆ ಬೇರೆ ಆಲ್ರೆಡಿ ಟೋಲ್ಡ್ ಅಬೌಟ್ ಟಿಕ್ ಟಾಕ್ ಮುಂಚೆ ನಮ್ಮ ಡೀಟೇಲ್ಸ್ ತೆಗಿತಿತ್ತು ಅಂತ ನಾವು ಹೇಳ್ತಾ ಇದ್ದೀವಿ. ದೀಸ್ ಆರ್ ಆಲ್ ಫಿಶಿಂಗ್ ವೆಬ್ಸೈಟ್ಸ್. ಇವೆಲ್ಲ ಫೇಕ್ ವೆಬ್ಸೈಟ್ಸ್. ನಿಮ್ಮ ಲೊಕೇಶನ್ ಡೀಟೇಲ್ಸ್, ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ನಿಮ್ಮ ಇಮೇಲ್ ಡೀಟೇಲ್ಸ್ ಎಲ್ಲಾನು ಮೊದಲೇ ತಗೊಂತೇವೆ, ಅವ್ರು ತಗೊಂತಾರೆ. ಫಾರ್ ಲಾಗಿನ್ ಇನ್ಫಾರ್ಮೇಶನ್, ಸೈನಿಂಗ್ ಇನ್ಫಾರ್ಮೇಶನ್ ಅಂತ ತಗೊಳುತ್ತೆ. ಆಮೇಲೆ ಅದನ್ನ ಯೂಟಿಲೈಸ್ ಮಾಡಿ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡುತ್ತೆ. ಓಕೆ, ಯು ಸಿ ಇನ್ ದಿಸ್ ಫಿಗರ್, ನೀವು ಈಗ ಈ ಫಿಗರ್ ಅಲ್ಲಿ ಚೇಂಜ್ ನೋಡಿದವಾಗ ದೇರ್ ಇಸ್ ಅನ್ ಅಟ್ಯಾಕರ್. ಓಕೆ, ಇದು ಫಸ್ಟ್ ಟೈಪ್. ಒಂದು ಇಮೇಲ್ ಕಳಿಸ್ತಾನೆ ವಿಕ್ಟಮ್ಗೆ. ಓಕೆ, ವಿಕ್ಟಮ್ ಅದಕ್ಕೆ ರೆಸ್ಪಾಂಡ್ ಮಾಡಿದ್ರೆ ಅವನು ಅಟ್ಯಾಕ್ ಮಾಡ್ತಾನೆ. ಓಕೆ, ನೆಕ್ಸ್ಟ್ ಟು ಲೆಜಿಮೆಟ್, ಐ ಮೀನ್ ದ ಥರ್ಡ್ ಒನ್, ದ ಸೆಕೆಂಡ್ ಅಥವಾ ಥರ್ಡ್ ಫಾರ್ಮುಲಾ, ದಿಸ್ ಇಸ್ 3 and 4 ಅಂತ ಕೊಟ್ಟಿದ್ದಾನೆ ಅವನು. ಏನಾಗುತ್ತೆ ಅಂದ್ರೆ ಹ್ಯಾಕರ್ ಏನ್ ಮಾಡ್ತಾನೆ, ಒಂದು ಫಿಶಿಂಗ್ ವೆಬ್ಸೈಟ್, ಒಂದು ಫೇಕ್ ವೆಬ್ಸೈಟ್ ಕ್ರಿಯೇಟ್ ಮಾಡಿ ವಿಕ್ಟಮ್ನ ಅಟ್ಯಾಕ್ ಮಾಡ್ತಾನೆ. ಸೊ ದಿಸ್ ಇಸ್ ನೋನ್ ಆಸ್ ದಿ ಸೆಕೆಂಡ್, ಅಂಡ್ ದ ಲಾಸ್ಟ್ ಒನ್ ಇಸ್ ದ ಲೆಜಿಮೆಂಟ್. ದಿಸ್ ಇಸ್ ನೋನ್ ಫಾರ್ ದಿ ಸ್ಪಿಯರ್ ಫಿಶಿಂಗ್. ಓಕೆ, ಫೈನ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಓಕೆ, so next is eavesdropping. So first again, before going to eavesdropping, let us recall what we have done. We have talked about the phishing attacks. Phishing ಅಂದ್ರೆ ಏನಂದ್ರೆ ಜನರಲಿ ಏನಾದ್ರು ಒಂದು ಲಿಂಕ್ ಅಥವಾ ಬೇರೆ ಯಾವ್ದಾದ್ರು ಒಂದು ಅಟ್ರಾಕ್ಟಿವ್ನೆಸ್ ವೆಬ್ಸೈಟ್ ನ ಲಿಂಕ್ ಅಥವಾ ಯಾವ್ದಾದ್ರು ಒಂದು ಅಟ್ರಾಕ್ಟಿವ್ ಆಫರ್ ಅನ್ನು ಕೊಟ್ಕೊಂಡು ಕ್ಲೈಂಟ್ಸ್ ಅನ್ನ ಅಥವಾ ವಿಕ್ಟಮ್ಸ್ ನ ತಮ್ಮ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ಳೋದು. ಅಟ್ರಾಕ್ಟ್ ಮಾಡಿದ ನಂತರ ಅವರ ಡೀಟೇಲ್ಸ್ ಅನ್ನ ತಗೊಂಡು ಅವ್ರದ್ದು ಎಕ್ಸ್ಪ್ಲೋಟೇಷನ್ ಮಾಡೋದು. ದಟ್ ಇಸ್ ನೋನ್ ಎಸ್ ದಿ ಫಿಶಿಂಗ್ ಅಟ್ಯಾಕ್ಸ್. ಓಕೆ, ನೆಕ್ಸ್ಟ್ ಕಮ್ಸ್ ದ ಈವ್ಸ್ ಡ್ರಾಪಿಂಗ್. ಓಕೆ, ಸೊ ಈವ್ಸ್ ಡ್ರಾಪಿಂಗ್ ಮತ್ತೆ ಈ ಸೈಬರ್ ಸೆಕ್ಯೂರಿಟಿನಲ್ಲಿ ಈ ಈವ್ಸ್ ಡ್ರಾಪಿಂಗ್ ಯಾಕೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಓಕೆ, ಈವ್ಸ್ ಡ್ರಾಪಿಂಗ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ cyber security. Okay, what is eavesdropping? Eavesdropping is the act of listening in someone's conversation or reading their message without their consent. In digital world, this can happen only through the intercepting network traffic or hacking into the devices. Okay. The risk of eavesdropping is eavesdropping can lead to theft of sensitive information, including password, financial data, and trade secret. And also, it can be used to spy on an individual organization for the political and criminal gain. Okay. For protecting yourself for the eavesdropping, to protect yourself from eavesdropping, use a strong password or encryption and keep the software up to date and avoid the public Wi-Fi networks for sensitive activity. Okay.
ಓಕೆ, ಜನರಲಿ ನಾನು ಹೇಳ್ತೀನಿ ಏನ್ ಆಗ್ತಾ ಇದೆ ಅಂತ. ಈವ್ಸ್ ಡ್ರಾಪಿಂಗ್ ಅಂದ್ರೆ ಏನು? ಓಕೆ, ಸೊ ಈವ್ಸ್ ಡ್ರಾಪಿಂಗ್ ಇನ್ ಸಮಥಿಂಗ್ ಲೈಕ್, ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಮಿಸ್ಟರ್ ಎ, ಮಿಸ್ಟರ್ ರಾಜೀವ್ ಅಂತ ಒಬ್ಬ ಪರ್ಸನ್ ಒಂದು ಕಂಪನಿಯ ಹೆಡ್ ಪೊಸಿಷನ್ ಅಲ್ಲಿ ಇದ್ದಾನೆ. ಇನ್ನೊಬ್ರದ್ದು ಹೊರಗಡೆ ಯಾವ್ದೋ ಔಟ್ಸೋರ್ಸ್ ನಲ್ಲಿ ಒಂದು ಪರ್ಸನ್ ಇರ್ತಾರೆ. ತುಂಬಾ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ನ ಅವರು ಟೆಲಿಫೋನ್ ನಲ್ಲಿ ಮಾತಾಡ್ತಾ ಇರ್ತಾರೆ. ಓಕೆ, ಇಫ್ ಆ ಟೆಲಿಫೋನ್ ನಲ್ಲಿ ಮಾತಾಡ್ತಿರೋ ಕಾನ್ಫಿಡೆನ್ಷಿಯಲ್ ನಲ್ಲಿ ಯಾರು ಟ್ರೇಸ್ ಅಪ್ ಮಾಡಿ ಅದನ್ನು ಕೇಳ್ತಾರಂದ್ರೆ ದಟ್ಸ್ ನೋನ್ ಎಸ್ ದ ಈವ್ಸ್ ಡ್ರಾಪಿಂಗ್. ಅಂದ್ರೆ ಎರಡು ಜನ ಮಾತಾಡೋಕ್ಕಿಂತ ಮುಂಚೆ ಇಂಟರ್ ಕನೆಕ್ಷನ್ ಇನ್ ಬಿಟ್ವೀನ್ ಅವ್ರ ಕನೆಕ್ಷನ್ ಇಂಟರಪ್ಟ್ ಮಾಡಿ ಮಾತಾಡೋದಂತ ಕೇಳೋದಿದ್ರೆ ಅದನ್ನ ಈವ್ಸ್ ಡ್ರಾಪಿಂಗ್ ಅಂತ ಹೇಳ್ತೇವೆ. ಸೊ ದಿಸ್ ಜಸ್ಟ್ ಅನ್ ಎಕ್ಸಾಂಪಲ್. ಓಕೆ, ಈವ್ಸ್ ಡ್ರಾಪಿಂಗ್ ಅಂದ್ರೆ ಟೇಕಿಂಗ್ ಆರ್ ಇಂಟರಪ್ಟಿಂಗ್ ದ ಕಮ್ಯುನಿಕೇಶನ್ ಹ್ಯಾಪನಿಂಗ್ ಬಿಟ್ವೀನ್ ದ ಟೂ ಪರ್ಸನ್. ಓಕೆ, ಸೊ ನಮ್ ಡಿಜಿಟಲ್ ವರ್ಲ್ಡ್ ಅಲ್ಲಿ ಏನಾಗುತ್ತೆ, ಇಟ್ ಕ್ಯಾನ್ ಓನ್ಲಿ ಹ್ಯಾಪನ್ ಇನ್ ದ ನೆಟ್ವರ್ಕ್ ಟ್ರಾಫಿಕ್ ಅಂಡ್ ಹ್ಯಾಕಿಂಗ್ ಇನ್ ಟು ದ ಡಿವೈಸ್. ಸೊ ನಮ್ ಡಿವೈಸ್ ಅನ್ನ ಹ್ಯಾಕ್ ಮಾಡಿದವಾಗ, ನಮ್ಮ ಡಿವೈಸ್ ಅನ್ನ ಕ್ಲೋನ್ ಅಥವಾ ಹ್ಯಾಕ್ ಮಾಡಿದವಾಗ, ಈಗ ಐ ಥಿಂಕ್ ಯು ಹ್ಯಾವ್ ನೋನ್ ದ ಕಾನ್ಸೆಪ್ಟ್ ಆಫ್ ಹ್ಯಾಕಿಂಗ್ ಇನ್ ಟು ದ ಡಿವೈಸ್. ಅಂದ್ರೆ ನಿಮ್ ಮೊಬೈಲ್ ಇರುತ್ತೆ, ನಿಮ್ ಮೊಬೈಲ್ ಅನ್ನ ಒಂದು ಕ್ಲೋನ್ ಮಾಡ್ಕೊಂತಾರೆ ಕೆಲವೊಬ್ರು. ನೀವು ದೊಡ್ಡ ದೊಡ್ಡ ಪೊಸಿಷನ್ಸ್ ನಲ್ಲಿ ಇದ್ದಿದ್ರೆ, ಅಂದ್ರೆ ಕೆಲವೊಂದು ದೊಡ್ಡ ದೊಡ್ಡ ಕಂಪನೀಸ್ ನಲ್ಲೆಲ್ಲ ಕಂಪನಿ ಡೀಟೇಲ್ಸ್ ನೋಡ್ಕೊಳ್ಳಿಕ್ಕೆ ಏನ್ ಮಾಡ್ತಾರೆ, ಆ ಫೋನ್ ಅನ್ನ ಹಿಂಗೆ ಕಳ್ತನ ಮಾಡೋ ತರ ಮಾಡ್ಕೊಂಡು ನಿಮ್ ಫೋನಿನ ಕ್ಲೋನ್ ಮಾಡ್ಕೊಂತಾರೆ. ಓಕೆ, ಸೊ ದಟ್ ಟೈಮ್ ಏನಾಗುತ್ತೆ, ನಿಮ್ ಫೋನ್ ನಲ್ಲಿ ಬರೋ ಎಲ್ಲಾ ಮೆಸೇಜಸ್ ಮತ್ತೆ ಎಲ್ಲಾ ಡೀಟೇಲ್ಸ್ ಕೂಡ ಇದಾಗುತ್ತೆ, ಏನು ಅವ್ರಿಗೆ ಹೋಗ್ತಾ ಇರುತ್ತೆ. ಬಿಕಾಸ್ ಆಫ್ ದಟ್ ಅದರ್ವೈಸ್ ನೆಟ್ವರ್ಕ್ ಟ್ರಾಫಿಕ್, ನಿಮ್ಮ ನೆಟ್ವರ್ಕ್ ಅನ್ನ ಹ್ಯಾಕ್ ಮಾಡಬಹುದು. ಸೊ ದೇ ಮೇ ಟ್ರ್ಯಾಕ್ ಯುವರ್ ನೆಟ್ವರ್ಕ್ ಅಂಡ್ ವಾಟ್ ಎವರ್ ಹ್ಯಾಪನ್ಸ್ ಇನ್ ದ ನೆಟ್ವರ್ಕ್ ದಟ್ ಕ್ಯಾನ್ ಬಿ ಇಂಟರಪ್ಟೆಡ್. ಓಕೆ, ಸೊ ಯೂಶುವಲಿ ಈ ಈವ್ಸ್ ಡ್ರಾಪಿಂಗ್ ಏನಾಗುತ್ತೆ, ಅನ್ವಾಂಟೆಡ್ ಪರ್ಸನ್ಸ್ ಯೂಸ್ ಮಾಡ್ತಾರೆ, ಕೆಲವೊಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಮಿಲಿಟರಿ ಫಂಕ್ಷನ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ಇಫ್ ಮಿಲಿಟರಿ ಅಥವಾ ಪೊಲೀಸ್ ಇನ್ವೆಸ್ಟಿಗೇಷನ್ಸ್ ನಲ್ಲಿ ಕೆಲವೊಂದು ಕ್ರಿಮಿನಲ್ಸ್ ಆಕ್ಟಿವಿಟೀಸ್ ಹೇಗಿರುತ್ತೆ ಅಥವಾ ಅವ್ರದ್ದು ಹೇಗಿರುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೂ ಕೂಡ ದೀಸ್ ಥಿಂಗ್ಸ್ ಆರ್ ಯುಟಿಲೈಸ್ಡ್. ಐ ಥಿಂಕ್ ಸಮ್ಮನ್ ಈಸ್ ಯೂಸಿಂಗ್ ಯ ವಿಜುವಲ್ ಓವರ್ ದೇರ್, ಪ್ಲೀಸ್ ಕ್ಲೋಸ್ ಇಟ್. ಥ್ಯಾಂಕ್ ಯು. ಲೆಟ್ ಅಸ್ ಕಂಟಿನ್ಯೂ. ಸೊ ಈ ಯೂಸ್ ಡ್ರಾಪಿಂಗ್ ನ ರಿಸ್ಕ್ ಏನಾಗುತ್ತೆ, ಕೆಲವೊಂದು ಥಿಂಗ್ ಏನಾಗುತ್ತೆ, ಯೂಸ್ ಡ್ರಾಪಿಂಗ್ ಮೀನ್ಸ್ ಇಫ್ ಯು ಹ್ಯಾಡ್ ಅ ಲೈನ್ ಅನ್ನೋ, ನೀವು ಚಿಕ್ಕ ವಯಸ್ಸಿನಲ್ಲಿ ಏನಾದ್ರು ಲೈನ್ ಯಾವಾಗಾರು ನೋಡಿದ್ದಿದ್ರೆ ಅಲ್ಲಿ ಯಾವಾಗಾರು ದೇರ್ ಇಸ್ ಅ ಕಾನ್ಸೆಪ್ಟ್ ಆಫ್ ಕ್ರಾಸ್ ಕನೆಕ್ಷನ್ ಅಂತ ನಾವು ಹೇಳ್ತಿದ್ದೆ. ಸೊ ದಿಸ್ ಇಸ್ ಈ ಸ್ಟಾಪಿಂಗ್ ಸಿಮಿಲರ್ ಟು ದ ಕ್ರಾಸ್ ಕನೆಕ್ಷನ್. ಓಕೆ, ಅಂದ್ರೆ ನೀವು ಯಾರಿಗೋ ಕಾಲ್ ಮಾಡಿರ್ತಾರ, ಆ ಕಾಲ್ ಹೋಗಿರುತ್ತೆ, ಇನ್ ಬಿಟ್ವೀನ್ ಅದ್ ಯಾರಿಗೂ ಇನ್ನೊಬ್ರಿಗೂ ಕಾಲ್ ಹೋಗಿರುತ್ತೆ. ಸೊ ದಟ್ ಇಸ್ ಒನ್ ಎಸ್ ಕ್ರಾಸ್ ಕನೆಕ್ಷನ್. ಸೊ ದಿಸ್ ಈ ಸ್ಟಾಪಿಂಗ್ ಇಸ್ ಸಿಮಿಲರ್ ಟು ದ ಕ್ರಾಸ್ ಕನೆಕ್ಷನ್. ಓಕೆ, so here what happens, what is the risk of eavesdropping ಏನಾಗುತ್ತೆ? Every time eavesdropping may not be a risky one, but ಏನಾಗುತ್ತೆ, ಕೆಲವೊಂದು thing ಏನಾಗುತ್ತೆ, eavesdropping ಕೆಲವೊಂದು ಸೆನ್ಸಿಟಿವ್ ಇನ್ಫಾರ್ಮೇಶನ್ ನ ಕಳ್ತನ ಆಗುವಂತ ಪಾಸಿಬಿಲಿಟೀಸ್ ಇರುತ್ತೆ. ಸೊ ದಿಸ್ ಇನ್ಸೆನ್ಸಿಟಿವ್ ಇನ್ಫಾರ್ಮೇಶನ್ ಮೇ ಇನ್ಕ್ಲೂಡ್ ಸಮ್ ಕೈಂಡ್ ಆಫ್ ಸೆನ್ಸಿಟಿವ್ ಇನ್ಫಾರ್ಮೇಶನ್. ಯಾವ್ದಾದ್ರು ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಇರ್ಬೋದು, ಅಥವಾ ಪರ್ಸನಲ್ ಫೀಚರ್ಸ್ ಇರೋ, ಐ ಮೀನ್ ಪರ್ಸನಲ್ ಮ್ಯಾಟರ್ಸ್ ಇರ್ಬೋದು. ಓಕೆ, ಆಮೇಲೆ ನಿಮ್ಮ ಇಂಪಾರ್ಟೆಂಟ್ ಪಾಸ್ವರ್ಡ್ಸ್ ಇರ್ಬೋದು, ನಿಮ್ಮ ಜಿಮೇಲ್ ಪಾಸ್ವರ್ಡ್ ಇರ್ಬೋದು, ಅಥವಾ ನಿಮ್ಮ ಒ ಟಿ ಪಿಸ್ ಆಗಿರ್ಬೋದು ಬ್ಯಾಂಕಿನವರದು, ಅಥವಾ ಫೈನಾನ್ಷಿಯಲ್ ಡೇಟಾ ಇರ್ಬೋದು, ಟ್ರೇಡ್ ಸೀಕ್ರೆಟ್ಸ್ ಆಗಿರ್ಬೋದು, ಸಮ್ ಕಾನ್ಫಿಡೆನ್ಶಿಯಾಲಿಟಿ. ನಾಟ್ ಓನ್ಲಿ ದಿಸ್ ಥಿಂಗ್, ದಿಸ್ ಇಸ್ ಓನ್ಲಿ based on this one section. It can be both defensive, military sensitive information, also all those things. Okay, so what happens sometimes, if it is in the against the this one, okay, ಬಟ್ ಇಫ್ ಇಟ್ ಈಸ್ ಅಂಡರ್ ದಿ ಕ್ರಿಮಿನಲ್ ಆಕ್ಟಿವಿಟಿ ಆಗ್ತಾ ಇದ್ರೆ ಅದು ತುಂಬಾ ಎಕ್ಸ್ಪ್ಲೋಟೇಷನ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಓಕೆ, ಸೊ ಹೌ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್, ಈವ್ ಸ್ಟಾಪಿಂಗ್ ಇಂದ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳೋದು ಹೇಗೆ? ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ದಿ ಈವ್ ಸ್ಟಾಪಿಂಗ್, ಯೂಸ್ ಅ ಸ್ಟ್ರಾಂಗ್ ಪಾಸ್ವರ್ಡ್. ನಾನು ಲಾಸ್ಟ್ ಕ್ಲಾಸಿಗೂ ಕೂಡ ಹೇಳಿದೆ, ಯು ಶುಡ್ ಯೂಸ್ ಅ ಸ್ಟ್ರಾಂಗ್ ಪಾಸ್ವರ್ಡ್ ಅಂಡ್ ಎನ್ಕ್ರಿಪ್ಷನ್. ನೀವು ಎನ್ಕ್ರಿಪ್ಷನ್ ಪ್ರೊಸೆಸಸ್ ಏನಿರುತ್ತೆ, ಅಥವಾ ನೀವು ಪಾಸ್ವರ್ಡ್ ಏನು ಯೂಸ್ ಮಾಡ್ತೀರಾ. ಓಕೆ, ಎನ್ಕ್ರಿಪ್ಷನ್ ಪ್ರೊಸೆಸ್ ಅಂದ್ರೆ ಒಂದು ಪಾಸ್ವರ್ಡ್ ಅಲ್ಲ, ಮಲ್ಟಿಪಲ್ ಪಾಸ್ವರ್ಡ್ಸ್ ಇಟ್ಕೊಳ್ಳೋದು ನಿಮ್ಮ ಡಿವೈಸ್ ಅಲ್ಲಿ. ಅಷ್ಟೇನೋ, ನಿಮ್ದು ಟರ್ಮ್ ಪ್ರಿಂಟ್ ಇರ್ಬೋದು, ಐಸ್ ಪ್ರಿಂಟ್ ಇರ್ಬೋದು, ನಿಮ್ದು ಫೇಸ್ ಲುಕ್ ಇರ್ಬೋದು, ಈಗ ಎಲ್ಲಾ ಸೆಲ್ ಫೋನ್ಸ್ ನಲ್ಲೂ ಈ ತರ ಆಪ್ಷನ್ಸ್ ಬರ್ತಾ ಇದೆ. ಸೊ ಯೂಸಿಂಗ್ ಸಚ್ ಕೈಂಡ್ ಆಫ್ ಎನ್ಕ್ರಿಪ್ಷನ್ ಟೆಕ್ನಿಕ್ಸ್ ಅಂಡ್ ಆಲ್ಸೋ ದ ಯೂಸ್ ಸ್ಟ್ರಾಂಗ್ ಪಾಸ್ವರ್ಡ್. ಸ್ಟ್ರಾಂಗ್ ಪಾಸ್ವರ್ಡ್ ಅಂದ್ರೆ ಏನು, ನಿಮ್ ಬಿಟ್ಟು ಯಾರು ಕೂಡ ಅದನ್ನ ಗೆಸ್ ಮಾಡಬಾರ್ದು, ಆ ತರದ ಸ್ಟ್ರಾಂಗ್ ಪಾಸ್ವರ್ಡ್ ನ ನೀವು ಇಟ್ಕೊಬೇಕಾಗತ್ತೆ. ಓಕೆ, ಆಮೇಲೆ ನಿಮ್ಮ ಸಾಫ್ಟ್ವೇರ್ ನ ಅಪ್ ಟು ಡೇಟ್ ಅಪ್ಡೇಟ್ ಮಾಡ್ತಾ ಇರಬೇಕು. ಸಾಫ್ಟ್ವೇರ್ ನ ಅಪ್ಡೇಟ್ ಅಂದ್ರೆ ಹೊಸ ವರ್ಷನ್ ಬರ್ತಾ ಇದೆಯಪ್ಪ ಅದನ್ನ ಇನ್ಸ್ಟಾಲ್ ಮಾಡ್ಕೊಬೇಕು, ಅಪ್ ಟು ಡೇಟ್ ಆಗಿರ್ಬೇಕು. ಓಕೆ, ಮತ್ತೆ ಆದಷ್ಟು ಪಬ್ಲಿಕ್ ವೈಫೈನ ಕಡಿಮೆ ಯುಟಿಲೈಸ್ ಮಾಡ್ಕೊಬೇಕು. ವೈ? ಬಿಕಾಸ್ ಪಬ್ಲಿಕ್ ವೈಫೈ ನಲ್ಲಿ ಈವ್ ಸ್ಟಾಪಿಂಗ್ ಆಗೋದು ತುಂಬಾ ಆಗುತ್ತೆ. ಯೂಶಲಿ ಏನಾಗುತ್ತೆ, ನಮ್ದು ಪರ್ಸನಲ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ನಾವು ಏನ್ ಸೆಂಡ್ ಮಾಡ್ತೀವಿ ಅದನ್ನ ಯೂಶಲಿ
ನಮ್ಮ ಪರ್ಸನಲ್ ವೈಫೈ ಆಗಿದ್ರೆ ಅದನ್ನು ಏನಾಗುತ್ತೆ, ಅದು ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂಡರ್ ಆಕ್ಟಿವಿಟೀಸ್ ನಲ್ಲಿ ಬಂದ್ಬಿಡುತ್ತೆ. ಬಟ್ ಓಪನ್ ಅಥವಾ ಪಬ್ಲಿಕ್ ವೈಫೈ ಯೂಸ್ ಮಾಡಿದವಾಗ ನಿಮ್ದು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಬೇರೆ ಕಡೆ ಹೋಗುವ ಚಾನ್ಸಸ್ ತುಂಬಾ ಇರುತ್ತೆ. ಬಿಕಾಸ್ ಈವ್ ಸ್ಟಾಪಿಂಗ್ ನಲ್ಲಿ ಏನಾಗುತ್ತೆ, ಆಲ್ರೆಡಿ ಹೇಳಿದ್ದೀನಿ ಇನ್ ದ ಫಸ್ಟ್ ಟಾಪಿಕ್ ಓನ್ಲಿ, ಇನ್ ದ ಫಸ್ಟ್ ಲೈನ್ ಓನ್ಲಿ, ದಟ್ ಇಟ್ ಈಸ್ ಅ ನೆಟ್ವರ್ಕ್ ಇಂಟರ್ಸೆಪ್ಟಿಂಗ್ ದ ನೆಟ್ವರ್ಕ್ ಟ್ರಾಫಿಕ್. ಸೊ ಏನಾಗುತ್ತೆ, ಪಬ್ಲಿಕ್ ವೈಫೈ ನಾವು ಯೂಸ್ ಮಾಡಿದವಾಗ ಅದು ಪಬ್ಲಿಕ್ ನೆಟ್ವರ್ಕ್ ಇಂದ ಹೋಗುತ್ತೆ. ಓಕೆ, ಸೊ ಪಬ್ಲಿಕ್ ನೆಟ್ವರ್ಕ್ ಅನ್ನ ಇಂಟರ್ಸೆಪ್ಟ್ ಮಾಡೋದು ತುಂಬಾ ಈಸಿ. ಪ್ರೈವೇಟ್ ಗಿಂತ ಪಬ್ಲಿಕ್ ನೆಟ್ವರ್ಕ್ ನ ಇಂಟರ್ಸೆಪ್ಟ್ ಮಾಡಿ, ಐ ಮೀನ್ ಪಬ್ಲಿಕ್ ವೈಫೈ ನೆಟ್ವರ್ಕ್ ನ ಹ್ಯಾಕ್ ಮಾಡೋದು ತುಂಬಾ ಈಸಿ, ಮತ್ತೆ ಇನ್ಫಾರ್ಮೇಶನ್ ತೆಗೆಯೋದು ತುಂಬಾ ಈಸಿ ಆಗುತ್ತೆ. ಸೊ ವಿ ಹ್ಯಾವ್ ಟು ಗೋ ಥ್ರೂ ದ private Wi-Fi networks only. Okay, thank you. So this is about the eavesdropping and impact on cyber security. Okay, next comes the denial of service attack. Okay, so there are now more ವಸ್ತು ತಿಳ್ಕೊಳ್ಳೋಣ. What is DOS attacks, how the DOS attack occur, and the impact of DOS attack. Okay, we are going to understand the three concepts very thoroughly. Okay, so first one is DOS attack. What is DOS attack? A DOS attack is when a server is overwhelmed with the traffic, making it unable to process a legitimate request. This can take a website or server offline, causing the inconvenience or the distributions or to user. Okay. The second one is how the DOS attacks occur. DOS attack occur can only through the many methods, including flooding the server with the traffic, exploiting the vulnerabilities in software, or using botnets to directly traffic at the server. Okay, the impact of DOS attacks can be financially cost for the business and can lead to the loss of credibility or confidence in an organization. They can also disrupt the critical service such as hospitals or emergency services. So this is what I told. Let me explain one by one. So what is DOS attack? A DOS attack is one that the server is overwhelmed with the traffic and making it unable to process a legitimate request. ಅಂದ್ರೆ ಒಂದು ಸರ್ವರ್ ಇರುತ್ತೆ. ಸರ್ವರ್ ಒಂದು ಕೆಲಸ ಏನಿರುತ್ತಂತೆ, ಯಾವುದೇ ಕ್ಲೈಂಟ್ಸ್ ಇಂದ ರಿಕ್ವೆಸ್ಟ್ ಬಂದ್ರು ಕೂಡ ಅದನ್ನ ರೆಸ್ಪಾಂಡ್ ಮಾಡೋದು ದ ಸರ್ವರ್ ಕೆಲಸ. ಡಾಸ್ ಅಟ್ಯಾಕ್ ಏನಂದ್ರೆ, ಇಟ್ ಈಸ್ ಅ ಏನ್ ಬಂದಿದೆ, ಡಾಸ್ ಅಟ್ಯಾಕ್ ಅಂದ್ರೆ ಓವರ್ ಟ್ರಾಫಿಕ್ ನ ಇದ್ ಮಾಡೋದು. ಈಗ ನೀವು ಮೆಜಾರಿಟಿ ಆಫ್ ಯು ಆರ್ ಆಫ್ ಸಮ್ ಆಫ್ ನೀವು ಬೇರೆ ಬೇರೆ ಊರ್ದವ್ರಾಗಿದ್ರೆ, ನೀವು ಯಾವಾಗಾದ್ರು ಬೆಂಗಳೂರು ಹೋಗಿದ್ದಿದ್ರೆ ನಿಮ್ಗೆ ಟ್ರಾಫಿಕ್ ಬಗ್ಗೆ ಗೊತ್ತಾಗಿರ್ಬೋದು. ಸೊ ಏನಾಗುತ್ತೆ, ಟ್ರಾಫಿಕ್ ಅಂದ್ರೆ ಏನಂದ್ರೆ ತುಂಬಾ ವೆಹಿಕಲ್ಸ್ ಒಂದೇ ಕಡೆ ಒಂದೇ ರೋಡ್ ಅಲ್ಲಿ ಎಲ್ಲರೂ ಕೂಡ ಒಂದೇ ಕಡೆ ನುಗ್ತಾ ಇರೋದು, ಫುಲ್ ರಶ್ ಆಗೋದು, ಯಾರಿಗೂ ಸ್ಲೋ ಆಗೋ ಮೂವ್ಮೆಂಟ್ ಆಗಕ್ ಆಗ್ತಾ ಇಲ್ಲ. ಅಲ್ಲಿ ಯಾರೋ ಒಬ್ರು ಬ್ರೇಕ್ ಹಾಕೊಂಡು ನಿಂತ್ಕೊಂಡ್ಬಿಟ್ರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಅಷ್ಟೇನು, ವೆನ್ ಮೋರ್ ಆಫ್ ದ ವೆಹಿಕಲ್ಸ್ ಆರ್ ಗೋಯಿಂಗ್, ಆಟೋಮೆಟಿಕ್ಲಿ ಒಂದ್ ಯಾವ್ದಾದ್ರು ಒಂದು ಬಿಕಾಸ್ ಆಫ್ ಸಮ್ ರೀಸನ್ ಟೈರ್ ಪಂಚರ್ ಹಾಕೊಂಡು ಅಥವಾ ಗಾಡಿ ಹಾಳಾಕೊಂಡು ಇಲ್ಲ ಬೇಕಂದು ಒಂದು ಟ್ರಾಫಿಕ್ ನ ಮೇನ್ ಒಂದು ರಿಕ್ವೆಸ್ಟ್ ಒಂದು ವೆಹಿಕಲ್ ಅಲ್ಲಿ ಸ್ಟಾಪ್ ಆದ ರೋಡ್ ಅಲ್ಲಿ, ಅವಾಗ ಏನಾಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಸೊ ಹಿಯರ್ ಆಲ್ಸೋ ವಾಟ್ ಹ್ಯಾಪನ್ಸ್, ಡಾಸ್ ಅಟ್ಯಾಕ್ ಇಸ್ ಸಮಥಿಂಗ್ ದಟ್ ಸರ್ವರ್ ಅಲ್ಲಿ ರಿಕ್ವೆಸ್ಟ್ ಹೋಗ್ತಾ ಇರುತ್ತೆ, ಗಾಡಿಗಳ ತರಾನೇ ರಿಕ್ವೆಸ್ಟ್ ಕ್ಲೈಂಟ್ ಇಂದ ಹೋಗ್ತಾ ಇರುತ್ತೆ. ಓಕೆ, ಸೊ ಅದನ್ನ ರೆಸ್ಪಾಂಡ್ ಮಾಡ್ಕೊಂಡು ಅದ್ರ ರಿಕ್ವೆಸ್ಟ್ ಗೆ ರೆಸ್ಪಾನ್ಸ್ ಒಂದು ಸರ್ವರ್ ಕೊಡ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಓವರ್ವೆಲ್ಮ್ಡ್ ಅಂದ್ರೆ ತುಂಬಾನೇ ಟ್ರಾಫಿಕ್, ಒಂದೇ ಸಲ 1,000 ರಿಕ್ವೆಸ್ಟ್ ಕಳಿಸೋದು, 1,000 ಇಲ್ಲ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಒಂದೇ ಸಲ ಒಂದೇ ಸಲ ಇದ್ ಮಾಡೋದು ಏನಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಓಕೆ, ಅನ್ವಾಂಟೆಡ್ ರಿಕ್ವೆಸ್ಟ್, ಬಟ್ ಇನ್ ಅ ವೆರಿ ಹ್ಯೂಜ್ ಫಾರ್ಮ್ಯಾಟ್, ಐ ಮೀನ್ ತುಂಬಾ ಹ್ಯೂಜ್ ನಂಬರ್ ಅಲ್ಲಿ. ಓಕೆ, 1 ಕೋಟಿ ಅಥವಾ ಲಕ್ಷ ರಿಕ್ವೆಸ್ಟ್ ಕಳಿಸೋದು ಸರ್ವರ್ಗೆ, ಅಂದ್ರೆ ಸರ್ವರ್ ಹ್ಯಾಂಡಲ್ ಮಾಡಕ್ ಆಗ್ಬಾರ್ದಪ್ಪ. ಓಕೆ, ಮಸ್ಟ್ ಪ್ರೊಸೆಸ್ ಮಾಡಕ್ ಆಗ್ಬಾರ್ದು, ಹ್ಯಾಂಡಲ್ ಆಗ್ಬಾರ್ದು ಪ್ರೊಸೀಜರ್, ಅಷ್ಟೊಂದು ಅನ್ವಾಂಟೆಡ್ ಇದ್ ಮಾಡೋದು. ಆಮೇಲೆ ಏನ್ ಮಾಡೋದಂದ್ರೆ ಅದ್ರ ಇದರಿಂದ ಏನಾಗುತ್ತೆ, ಒಂದು ಟ್ರಾಫಿಕ್ ಜಾಮ್, ಒಂದು ಹ್ಯೂಜ್ ಟ್ರಾಫಿಕ್ ಜಾಮ್ ಆಗುತ್ತೆ. ಓಕೆ, ನೆಟ್ವರ್ಕ್ ಮತ್ತೆ ಕ್ಲೈಂಟ್ ಮತ್ತೆ ಸರ್ವರ್ ಅಲ್ಲಿ ಒಂದು ಹ್ಯೂಜ್ ಟ್ರಾಫಿಕ್ ಇದಾಗುತ್ತೆ. ಅವಾಗ ಏನಾಗುತ್ತೆ, ರೆಸ್ಪಾನ್ಸ್ ಬರಲ್ಲ ಸರ್ವರ್ ಇಂದ, ಪ್ರಾಪರ್ ಲೆಜಿಮೆಟ್ ರೆಸ್ಪಾನ್ಸ್ ಬರಲ್ಲ. ಓಕೆ, ಲೆಜಿಮೆಟ್ ಪ್ರೊಸೆಸ್, ಆಮೇಲೆ ಇದ್ದಿರೋ ಒಳ್ಳೆ ಐ ಮೀನ್ ಜಸ್ಟ್ ಸಿನ್ಸಿಯರ್ ರಿಕ್ವೆಸ್ಟ್ ಕೂಡ ಅಲ್ಲಿ ಪ್ರೊಸೆಸ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಅದು ಒಂದು ಆ ವೆಬ್ಸೈಟ್ ಇಂದ ವೆಬ್ಸೈಟ್ ಸರ್ವರ್ ಆಫ್ಲೈನ್ ಹೋಗ್ಬಿಡುತ್ತೆ. ಓಕೆ, ಸರ್ವರ್ ಏನಾಗುತ್ತೆ, ಬಿಸಿ ಅಂತ ಬಂದ್ಬಿಡುತ್ತೆ. ಐ ಥಿಂಕ್ ನೀವು ಯಾವಾಗಾದ್ರು ರಿಸಲ್ಟ್ ರಿಸಲ್ಟ್ ನೋಡ್ಬೇಕಾರೆ ಅಥವಾ ಬೇರೆ ಯಾವ್ದಾದ್ರು ವೆಬ್ಸೈಟ್ ಅಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ವಿಷಯ ನೋಡ್ಬೇಕಾದ್ರೆ, ಲೈಕ್ ಎನಿ ಆನ್ಲೈನ್ ಸ್ಟ್ರೀಮ್ ಏನಾರು ಇರ್ಬೋದು, ಒಂದೊಂದ್ಸಲ ಸರ್ವರ್ ಡೌನ್ ಅಂತ ನಾವು ಹೇಳ್ತೀವಿ ಅಲ್ಸೋನು. ಸೊ ಸರ್ವರ್ ಡೌನ್ ಇಸ್ ಬಿಕಾಸ್ ಆಫ್ DOS. ಬಿಕಾಸ್ ಏನಾಗುತ್ತೆ, ಒಂದೇ ಸಲ 4-5 ಒಂದು ಲಕ್ಷಾಂತರ ರಿಕ್ವೆಸ್ಟ್ ಒಂದು ಸರ್ವರ್ ಬಂದ್ಬಿಡುತ್ತೆ.
ಸೊ ಅದೇನಾಗುತ್ತೆ, ಅದು ಪ್ರೊಸೆಸ್ ಮಾಡೋಕ್ಕಾಗಲ್ಲ ಸರ್ವರ್ಗೆ. ಅವಾಗ ಏನಾಗುತ್ತೆ, ಸರ್ವರ್ ಆಫ್ಲೈನ್ ಮೋಡಿಗೆ ಹೋಗ್ಬಿಡುತ್ತೆ, ಅಂದ್ರೆ ಟೋಟಲಿ ಕ್ಲೋಸ್ ಆಗೋಗುತ್ತೆ, ಐಡಲ್ ಮೋಡ್ ಅಥವಾ ಆಫ್ಲೈನ್ ಮೋಡಿಗೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಯೂಸರ್ಸ್ ಯಾರು ಯೂಸ್ ಮಾಡ್ತಾ ಇರ್ತಾರೆ, ಜನರಲಿ ಜೆನ್ಯೂನ್ ಯೂಸರ್ಸ್ ಅಥವಾ ನಾವು ಏನ್ ಯೂಸರ್ಸ್ ಆ ವೆಬ್ಸೈಟ್ ಅನ್ನ ಯೂಸ್ ಮಾಡ್ತಾ ಇರ್ತೀರೋ, ಅವಾಗ ನಮಗೆ ಒಂಥರದ ಇನ್ಕನ್ವೀನಿಯನ್ಸ್ ಸ್ಟಾರ್ಟ್ ಆಗುತ್ತೆ. ಏನಪ್ಪಾ ಈ ತರ ಆಗೋಗಿದೆ, ಓಕೆ, ಡಿಸ್ಟ್ರಕ್ಷನ್ ಆಗುತ್ತೆ, ನಮ್ದು ಬೇಕಾಗಿರೋ ಡೇಟಾ ನಮ್ಗೆ ಸಿಗ್ತಾ ಇಲ್ಲ. ಸೊ ದಿಸ್ ಇಸ್ ನೋನ್ ಆಸ್ ದಿ ಡಾಸ್ ಅಟ್ಯಾಕ್. ಓಕೆ, ಡಾಸ್ ಅಟ್ಯಾಕ್ ಇಸ್ ನೋನ್ ಆಸ್ ದಿ ಡಿನೈಲ್ ಆಫ್ ದಿ ಸರ್ವಿಸ್. ಓಕೆ, ಸೊ ಅಂದ್ರೆ ನಮ್ಗೆ ಸರ್ವಿಸ್ ಸಿಗ್ತಾ ಇಲ್ಲ, we are requesting for the service and we are not getting the service. This is known as the DOS attack. Okay. The next question is why the DOS attack occur? ಯಾಕೆ occur ಆಗುತ್ತೆ? DOS attack can occur only through many methods, including flooding the server with the traffic, exploiting vulnerability in the software, or using the botnets to direct the traffic at the server. Okay. ಇಲ್ಲಿ ಮೂರು ರೀಸನ್ ಬರುತ್ತೆ. ಓಕೆ, ದಿಸ್ ಇಸ್ ಸಮಟೈಮ್ಸ್ ಇಟ್ ಈಸ್ ಬಿಕಾಸ್ ಆಫ್ ದಿ ಫ್ಲಡಿಂಗ್ ದ ಸರ್ವರ್ ವಿತ್ ದ ಟ್ರಾಫಿಕ್. ಫ್ಲಡಿಂಗ್ ದ ಸರ್ವರ್ ಅಂದ್ರೆ ನಾ ಹೇಳಿದ್ದೀನಲ್ಲ, ನೀವೀಗ ನಿಮ್ದು ಡಿಪ್ಲೊಮಾದು ಅಥವಾ ನಮ್ಮ ವಿ ಟಿ ಯು, ನಮ್ಮ ಈಗ ನಾವು ಇಂಜಿನಿಯರಿಂಗ್ ಅಂದ್ರೆ ವಿ ಟಿ ಯು ಅಥವಾ ವಿ ಟಿ ಯು ವೆಬ್ಸೈಟ್ಸ್ಗೆಲ್ಲ ಹೋದವಾಗ ಒಂದೇ ಸಲ ರಿಸಲ್ಟ್ ಬಂದಾಗ ಫಸ್ಟ್ ಆಲ್ಮೋಸ್ಟ್ ಒಂದು 2 to 3 hours ನಮಗೆ ಸರ್ವರ್ ಡೌನ್ ಅಂತ ಬರುತ್ತೆ. ಯಾಕಂದ್ರೆ ತುಂಬಾ ಯೂಸರ್ಸ್ ಒಂದೇ ಸಲನ ಆಕ್ಸೆಸ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ಸೊ ವಾಟ್ ಹ್ಯಾಪನ್ಸ್ ಓವರ್ ದಟ್ ದ ಸರ್ವರ್ ಬಿಕಮ್ಸ್ ಡೌನ್. ದಟ್ ಇಸ್ ನೋನ್ ಆಸ್ ದಿ ಫ್ಲಡಿಂಗ್ ದ ಸರ್ವರ್. ಫ್ಲಡಿಂಗ್ ದ ಸರ್ವರ್ ಅಂದ್ರೆ ಫ್ಲಡ್ ಮಾಡಿಸೋದು. ಐ ಮೀನ್ ತುಂಬಾ, ಐ ಮೀನ್ ಲೆಜಿಮೆಟ್ ಸಾವಿರ ಲಕ್ಷ ರಿಕ್ವೆಸ್ಟ್ ಒಂದೇ ಸಲ ಬರೋದು. ಅವಾಗ ಏನಾಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಆವಾಗ ಏನಾಗುತ್ತೆ, DOS ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಸ್ ಎಕ್ಸ್ಪ್ಲಾಯ್ಟಿಂಗ್ ದ ವಲ್ನರಬಿಲಿಟೀಸ್ ಇನ್ ದ ಸಾಫ್ಟ್ವೇರ್. ಸಾಫ್ಟ್ವೇರ್ ವೀಕ್ ಆಗಿದ್ರೆ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು. ಯೂಶಲಿ ದಿಸ್ ಇಸ್ ಡನ್ ಬೈ ದಿ ಹ್ಯಾಕರ್ಸ್. ಓಕೆ, ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಅದರದ DOS ಅಟ್ಯಾಕ್ ನ ಮಾಡೋದು. ಅದು ತುಂಬಾ ಹಳೆ ಸಾಫ್ಟ್ವೇರ್ ಇಂದ ಮಾಡಿದ್ದಿದ್ರೆ ಅದನ್ನ ಹ್ಯಾಕ್ ಮಾಡಿ ಆ ಕೋಡ್ಸ್ ಅನ್ನ ಡಿಸ್ಟ್ರಪ್ಟ್ ಮಾಡಿ ಸರ್ವಿಸ್ ನ ಕ್ಲೋಸ್ ಮಾಡೋದೇ ಈ ಹ್ಯಾಕರ್ಸ್ ಅನ್ನ ಯೂಸ್ ಮಾಡೋಕ್ಕಾಗುತ್ತೆ. ಓಕೆ, ನೆಕ್ಸ್ಟ್ ಈಸ್ ದ ಬಾಟ್ ನೆಟ್. ಓಕೆ, ಬಾಟ್ ನೆಟ್ ಬಗ್ಗೆ ಹೆಚ್ಚಾಗಿ ಡೀಟೇಲ್ಸ್ ಆಗಿ ಏನು ಹೇಳಿಲ್ಲ ನಾನು. ಬಟ್ ಬಾಟ್ ನೆಟ್ ಈಸ್ ಸಮ್ ಕೈಂಡ್ ಆಫ್ ಅ ಸಾಫ್ಟ್ವೇರ್ ದಟ್ ಈಸ್ ಯೂಸ್. ಇದು ಒಂಥರ ಸಾಫ್ಟ್ವೇರ್ ಏನಾಗುತ್ತೆ, ಟ್ರಾಫಿಕ್ ಜಾಮ್ ಮಾಡ್ಬೇಕಂತಾನೆ ಮಾಡಿರುವಂತ ಸಾಫ್ಟ್ವೇರ್ ಆಗುತ್ತೆ. ಓಕೆ, ನಾ ಹ್ಯಾವ್ ಗಿವನ್ ಯು ದ ಪ್ರೀವಿಯಸ್ ಎಕ್ಸಾಂಪಲ್. ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ನೀವು ರೋಡಲ್ಲಿ ಹೋಗ್ತಾ ಇರ್ತೀರಾ ಬೆಂಗಳೂರು ಸಿಟಿನಲ್ಲಿ, ತುಂಬಾ ಹ್ಯೂಜ್ ಟ್ರಾಫಿಕ್ ಇರುತ್ತೆ, ತುಂಬಾ ಗಾಡಿಗಳು ಹೋಗ್ತಾ ಇರುತ್ತೆ. ಅಕಸ್ಮಾತ್ ಆಗಿ ಒಂದ್ ಗಾಡಿ ಮಧ್ಯದಲ್ಲಿ ಕೆಟ್ಕೊಂಡು ನಿಂತ್ಕೊಂಡ್ಬಿಡ್ತಪ್ಪ, ಒಂದ್ ಟ್ರಕ್ ಆಗ್ಲಿ, ಒಂದು ದೊಡ್ಡ ಟ್ರಕ್ ಆಗಿ ಬಂದ್ಬಿಡ್ತು, ಲೈಕ್ ಯಾವ್ದಾದ್ರು ಗೂಡ್ಸ್ ವೆಹಿಕಲ್ ಟ್ರಕ್ ಒಂದು ಡ್ಯಾಮೇಜ್ ಆಗಿ ನಿಂತ್ಕೊಂಡ್ಬಿಡ್ತು. ಅವಾಗ ಏನಾಗುತ್ತೆ, ಹ್ಯೂಜ್ ನಂಬರ್ ಆಫ್ ವೆಹಿಕಲ್ಸ್ ಆರ್ ಗೆಟಿಂಗ್ trapped over there. Yes or no? I hope my voice is audible. If my voice is not audible, you are free to say. Okay, ನನ್ನ ವಾಯ್ಸ್ ನಿಮ್ಗೆ ಕೇಳಿಸ್ತಾ ಇಲ್ಲ ಅಂದ್ರೆ ಪ್ಲೀಸ್ ಹೇಳಿ. ಓಕೆ, ಥ್ಯಾಂಕ್ ಯು ಮಿಸ್ಟರ್ ರೋಹಿತ್, ಥ್ಯಾಂಕ್ ಯು ಪವನ್. ಸೊ ಮೈ ವಾಯ್ಸ್ ಇಸ್ ಆಡಿಬಲ್? ಫೈನ್, ಫೈನ್. ಓಕೆ, ಲೆಟ್ಸ್ ಕಂಟಿನ್ಯೂ. ಓಕೆ, ಸೊ ಏನಾಗುತ್ತೆ, ನೀವು ನಾ ವಾಸ್ ಸೇಯಿಂಗ್ ದಟ್, ಹಾ ಏನಾಗುತ್ತೆ, ಒಂದು ಟ್ರಕ್ ಅಥವಾ ಏನಾದ್ರು ವೆಹಿಕಲ್ ಅಲ್ಲ ಒಂದು ಸ್ಪಾಟ್ ಆಗಿ ನಿಂತು ಬೇಕಂತೆ, ಅಂದ್ರೆ ನಾಟ್ ಜೆನ್ಯೂನ್ ಜನರಲಿ ಬೇಕಂತ ಅಲ್ಲ, ಸುಮ್ಮನೆ ಯಾವ್ದೋ ಜಗಳಕ್ಕೋ ಅಥವಾ ಎದಕ್ಕೋ ಹೀಗೆ ನಿಲ್ಸ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಅವರ್ಸ್ ಟು ಏನಾಗುತ್ತೆ, ಅರ್ಧ ಗಂಟೆ ಅವರ್ಸ್ ವರೆಗೂ ಆ ಎಂಟೈರ್ ರೋಡ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗೋಗಿರುತ್ತೆ. ಎಸನು. ಸೊ ದಟ್ ಈಸ್ ಸೇಮ್ ಹ್ಯಾಪನ್ಸ್ ಓವರ್ ದಿ ಬಾಟ್ನೆಟ್. ಬಾಟ್ನೆಟ್ ಕೂಡ ಆ ತರದೇ ಟ್ರಾಫಿಕ್. ಏನಾಗುತ್ತೆ, ಒಂದು ಪ್ಯಾಕೆಟ್ ಅಥವಾ ಒಂದು ಮೆಸೇಜ್ ನ ಅವ್ರು ಕಳಿಸಿರ್ತಾರೆ ಡೈರೆಕ್ಟ್ ಟ್ರಾಫಿಕ್ ನಲ್ಲಿ. ಅದು ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಸರ್ವರ್, ಇನ್ ಬಿಟ್ವೀನ್ ಟ್ರಾಫಿಕ್ ನ ಜಾಮ್ ಮಾಡೋಕೆ ನಿಂತಿರೋ ಒಂದು ವೆಹಿಕಲ್ ತರ ಆಗಿರುತ್ತೆ. ಓಕೆ, ಸೊ ಏನಾಗುತ್ತೆ, ಒಂದು ಟ್ರಾಫಿಕ್ ಅಲ್ಲಿ ನಿಲ್ಸ್ಕೊಂಡು ಬೇರೆ ಅಂದ್ರೆ ಯಾವ್ದು ಸರ್ವರ್ಗೆ ಯಾವ್ದು ಒಂದು ರಿಕ್ವೆಸ್ಟ್ ಹೋಗ್ಲೇಬಾರ್ದಪ್ಪ ಆ ತರ ಬ್ಲಾಕ್ ಮಾಡಕ್ಕೆ ಇಟ್ಟಿರುವಂತ ಒಂದು ಸಣ್ಣ ಪ್ಯಾಕೇಜ್ ಆಗಿದೆ. ಓಕೆ, ಸೊ ಇಟ್ ಇಸ್ ನೋನ್ ಆಸ್ ದಿ ಬಾಟ್ನೆಟ್. ಓಕೆ, ಸೊ ಇಂಪ್ಯಾಕ್ಟ್ ಆಫ್ ಡಾಸ್ ಅಟ್ಯಾಕ್. ಏನಪ್ಪ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ, ಈಗ ಏನಾಗುತ್ತೆ, ಒಂದ್ ಯಾರು ಹೊಸದಾಗಿ ಒಂದು ಆರ್ಗನೈಸೇಷನ್ ಇರುತ್ತೆ, ಅವ್ರದ್ದು ಒಂದು ವೆಬ್ಸೈಟ್ ಇರುತ್ತೆ. ಓಕೆ, ಅವ್ರ ವೆಬ್ಸೈಟ್ ಅಲ್ಲಿ ಅವ್ರದ್ದು ವೆಬ್ಸೈಟ್ ಇದ್ರೆ ಅವ್ರದೇ ಒಂದು ಸರ್ವರ್ ಇರುತ್ತೆ. ಓಕೆ, ಸೊ ಏನಾಗುತ್ತೆ, ಈ ಡಾಸ್ ಅಟ್ಯಾಕ್ ಆದವಾಗ ಏನಾಗುತ್ತೆ, ಬಿಸ್ನೆಸ್ಗೆ ಫೈನಾನ್ಷಿಯಲಿ ಹೊಡೆತ ಬೀಳುತ್ತೆ. ಓಕೆ, ಸೊ ವಾಟ್ ಹ್ಯಾಪನ್ಸ್, ಡಾಸ್ ಅಟ್ಯಾಕ್ ಫೈನಾನ್ಷಿಯಲಿ ಕಾಸ್ಟ್ಲಿ ಫಾರ್ ಬಿಸ್ನೆಸ್ ಅಂಡ್ ಕ್ಯಾನ್ ಲೀಡ್ ಟು ಲಾಸ್ ಆಫ್ ಕ್ರೆಡಿಬಿಲಿಟಿ ಅಂಡ್ ಕಾನ್ಫಿಡೆನ್ಸ್ ಇನ್ ಅನ್ ಆರ್ಗನೈಸೇಷನ್. ಲಾಸ್ ಆಫ್ ಕ್ರೆಡಿಬಿಲಿಟಿ ಅಂದ್ರೆ ಜನರು ನಿಮ್ಮನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಟಿರಲ್ಲ. ಯಾವುದು ಮೀನ್ಸ್ ಇಫ್ ಆರ್ಗನೈಸೇಷನ್ ಇದ್ರೆ ಬೇರೆ ಬೇರೆ ಕ್ಲೈಂಟ್ಸ್ ಇರ್ತಾರೆ. ಆನ್ಲೈನ್ ಆರ್ಗನೈಸೇಷನ್ ಲೈಕ್ ಫ್ಲಿಪ್ಕಾರ್ಟ್ ಯಾವ್ದಾದ್ರು ಇದಿದ್ರೆ ಏನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಜನರೆಲ್ಲ ಬಂದ್ಕೊಂಡು, ಹೋ ದಿಸ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಆರ್ಗನೈಸೇಷನ್, ವಿ ಕ್ಯಾನ್ ರಿಲೈ ಆನ್ ಇಟ್ ಅಂತ ಬರ್ತಾರೆ. ಬಟ್ ಸರ್ವರ್ಸೇ ಸರಿಯಾಗಿಲ್ಲ, ರೆಸ್ಪಾಂಡ್ ಮಾಡಲ್ಲ, ಮತ್ತೆ
ಸರ್ವಿಸ್ ಚೆನ್ನಾಗಿಲ್ಲ, ಸರಿಯಾಗಿ ಇದ್ ಮಾಡ್ತಾ ಇಲ್ಲ, ನಮ್ದು ಪೇಮೆಂಟ್ ಸರಿ ಆಗ್ತಿಲ್ಲ, ಪೇಮೆಂಟ್ ಕನ್ಫರ್ಮೇಶನ್ ಕೊಡಲ್ಲ, ಆ ತರದೆಲ್ಲ ಇಂಪ್ಯಾಕ್ಟ್ ಬಂದ್ರೆ ಬಿಕಾಸ್ ಆಫ್ ಡಾಸ್ ಏನಾಗತ್ತೆ ಅಂದ್ರೆ people will start finding it little bit unwanted. Sorry, people will find it little bit unwanted. ಸೊ ಒಂಥರ ಕಾನ್ಫಿಡೆನ್ಸ್ ಇರಲ್ಲ. ಓಕೆ, ಮತ್ತೆ ಈ ಎಮರ್ಜೆನ್ಸಿ ಸರ್ವಿಸಸ್, ಈ ಎಮರ್ಜೆನ್ಸಿ ಸರ್ವಿಸಸ್ ಹಾಸ್ಪಿಟಲ್ಸ್ ಎಲ್ಲ ನಮ್ಗೆ ಯೂಶಲಿ ಅಲ್ಲೇ ಏನಾದ್ರು ಡಿನೈಲ್ ಆಫ್ ಸರ್ವಿಸ್ ಅಂತ ಬಂದ್ಬಿಟ್ರೆ ಅವಾಗ ಅದು ತುಂಬಾ ಇದಾಗುತ್ತೆ. ಯಾರು ಅರ್ಜೆಂಟ್ಲಿ ಯಾರಿಗೋ ಹಾರ್ಟ್ ಅಟ್ಯಾಕ್ ಆಯ್ತಪ್ಪ, ಅವರು ಹಾಸ್ಪಿಟಲ್ ಅಲ್ಲಿ ಆನ್ಲೈನ್ ಅಲ್ಲಿ ಆಂಬುಲೆನ್ಸ್ ಅನ್ನು ಕರೆಯಕ್ ಹೋದವಾಗ ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ ಅಂತ, ಐ ಮೀನ್ ಸರ್ವರ್ ಬಿಸಿ ಅಂತ ಬಂದ್ಬಿಡ್ತು. ಓಕೆ, ಸೊ ಹೊಸ ಹಾಸ್ಪಿಟಲಿಗೆ ನಾವು ಅಡ್ಮಿಟ್ ಮಾಡೋಕ್ಕಾಗಲ್ಲ, ಅಥವಾ ಹಾಸ್ಪಿಟಲ್ ಸಾಫ್ಟ್ವೇರ್ ಹಾಳಾಗೋಯ್ತು ಅಂತ ಏನಾದ್ರು ಆ ತರ ಬಂದ್ಬಿಟ್ರೆ ಸೊ ಏನಾಗುತ್ತೆ, ದಿಸ್ ಕ್ರಿಟಿಕಲ್ ಸರ್ವಿಸಸ್ ಕೂಡ ಡಿಸ್ರಪ್ಟ್ ಆಗ್ತಾರೆ. ಯಾರ್ದೋ ಒಂದು ಜೀವ ಹೋಗ್ಬೋದು ಅಥವಾ ಏನಾದ್ರು ಅನ್ವಾಂಟೆಡ್ ಇದಾಗ್ಬೋದು. ಸೊ ದೋಸ್ ಟೈಮ್ಸ್ ಆಲ್ಸೋ denial of service attacks is also very dangerous. Okay. So this was about the denial of service attacks. Okay. The next concept is spamming as a cyber threat prevention is a scheme. Spamming ಅಂದ್ರೆ ಏನು, ಅದರ ರಿಸ್ಕ್ ಏನು, ಅದನ್ನ ಹೇಗೆ ನಾವು ಪ್ರಿವೆಂಟ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ. So what is spamming? Spamming is sending unsolidated, unwanted message typically for the commercial purpose. This can take many forms, including email, text messages, and social media messages. Okay. The risk of spamming can be used to spread malware, phishing attacks, and other cyber threats. It can also lead to the reputation damage of the business and be annoying or disruptive for the individuals. Okay. So let me tell you what is spamming. Spamming ಅಂದ್ರೆ ಐ ಮೀನ್ ನೀವು ಟ್ರೂ ಐ ಮೀನ್ ಆಲ್ಮೋಸ್ಟ್ ಎವ್ರಿಬಡಿ ಯೂಸಿಂಗ್ ಐಫೋನ್, ಐ ಮೀನ್ ಸ್ಮಾರ್ಟ್ ಫೋನ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀರಾ. ಎಲ್ಲರ ಹತ್ರನು ಆಲ್ಮೋಸ್ಟ್ ಟ್ರೂ ಕಾಲರ್ ಇರಲೇಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಏನಾಗುತ್ತೆ, ಸ್ಪ್ಯಾಮಿಂಗ್ ಇಸ್ ನಥಿಂಗ್ ಬಟ್ ಸ್ಪ್ಯಾಮಿಂಗ್ ಇಸ್ ಅ ಮೆಥಡ್ ಒಂದು ಅನ್ಸಾಲಿಡೇಟೆಡ್ ಅನ್ವಾಂಟೆಡ್ ಮೆಸೇಜಸ್ ಕಳಿಸೋದು. ಓಕೆ, ಓಕೆ, ಫಾರ್ ಏನಾರು ಕಮರ್ಷಿಯಲ್ ಪರ್ಪಸ್. ಸ್ಪ್ಯಾಮ್ ಕಾಲ್ಸ್ ಮಾಡೋದು ನಿಮ್ಗೆ, ಸರ್ ನಾವು ಬ್ಯಾಂಕಿಂದ ಮಾತಾಡೋದು, ನಿಮ್ಗೆ ನಾವು ಲೋನ್ ಪ್ರೊವೈಡ್ ಮಾಡ್ತೀವಿ, ಸರ್ ನಿಮ್ಗೆ ಕಾಲಲ್ಲಿ ನಮ್ದು ಇದಾಗಿದೆ, ನಿಮ್ಗೆ ಒಂದು OTP ಕಳಿಸಿದ್ದೀವಿ, ಹಾಗೆ ಹೀಗೆ. ಸರ್ ನೋ, ಸೊ ದೋಸ್ ಆಲ್ ಆರ್ ಥಿಂಗ್ ಆಲ್ಸೋ ಕಮ್ಸ್ ಅಂಡರ್ ದಿ ಸ್ಪ್ಯಾಮಿಂಗ್. ಓಕೆ, ಅದರಲ್ಲಿ ಏನಾಗುತ್ತೆ, ಕೆಲವೊಂದು ಇಮೇಲ್, ನಿಮ್ಗೆ ಕೆಲವೊಬ್ರು ಇಮೇಲ್ ಕಳಿಸ್ತಾರೆ, ನಿಮ್ ಇಮೇಲ್ ಸಿಕ್ಕಿದ್ರೆ ಇಮೇಲಿಂಗ್ ಕಳಿಸ್ತಾರೆ, ಟೆಕ್ಸ್ಟ್ ಮೆಸೇಜಸ್ ಕಳಿಸ್ತಾರೆ, ಸೋಷಿಯಲ್ ಮೀಡಿಯಾದಿಂದ ಮೆಸೇಜ್ ಮಾಡ್ತಾರೆ. ಓಕೆ, ನಿಮಗೆ ಲಾಟ್ರಿ ಬಂದಿದೆ, ಯು ಹ್ಯಾವ್ ಒನ್ ದ ಲಾಟ್ರಿ, ಯು ಹ್ಯಾವ್ ಒನ್ ಇಮೇಲ್, ಹೊಸನು ಆ ಇಮೇಲಿಗೆ ರೆಸ್ಪಾಂಡ್ ಮಾಡ್ರೆ ನಿಮ್ಮನ್ನ ಹ್ಯಾಕ್ ಮಾಡೋ ಟೆಕ್ನಿಕ್ಸ್ ಅದು. ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್ ಅ ಫಿಶಿಂಗ್, ಅ ಬಿಟ್ ಮೋರ್ ಬಿಟ್ ಡಿಫ್ರೆಂಟ್ ಫ್ರಮ್ ದ ಫಿಶಿಂಗ್. ಓಕೆ, ಸೊ ಸ್ಪ್ಯಾಮಿಂಗ್ ಇದಾಗುತ್ತೆ, ರೈಟ್. ಸೊ ಸ್ಪ್ಯಾಮ್ ಅಂದ್ರೆ ಅನ್ವಾಂಟೆಡ್ ಥೀಸ್ ಅಂತಾನೆ ನಾವು ಹೇಳ್ತೀವಿ. ಜನರಲಿ ಸ್ಪ್ಯಾಮ್ ಮೀನಿಂಗ್ ಆಫ್ ಸ್ಪ್ಯಾಮ್ ಇಸ್ ಬೇಡಾದದ್ದು, ಅನ್ವಾಂಟೆಡ್. ಓಕೆ, ಸೊ ಈ ರಿಸ್ಕ್ ಆಫ್ ಸ್ಪ್ಯಾಮಿಂಗ್ ಏನಾಗುತ್ತೆ ಅಂದ್ರೆ, ವೈ ಸ್ಪ್ಯಾಮಿಂಗ್ ಇಸ್ ಸ್ಪ್ಯಾಮಿಂಗ್ ಕ್ಯಾನ್ ಬಿ ಯೂಸ್ ಟು ಸ್ಪ್ರೆಡ್ ಮಾಲ್ವೇರ್, ವೈರಸ್, ಎಸ್ಪೆಷಲಿ ವೈರಸ್ ಅಥವಾ ವೈರಸ್ ನೇಚರ್ ಇರುವಂತ ಸಾಫ್ಟ್ವೇರ್ ನ ಸ್ಪ್ರೆಡ್ ಮಾಡಕ್ಕೆ ಸೆಂಡ್ ಮಾಡಿರೋ ಒಂದು ಟೆಕ್ನಿಕ್ ಆಗಿರುತ್ತೆ. ನಿಮ್ಗೆ ಇಮೇಲ್ ಬಂದಿರುತ್ತೆ, ಅಷ್ಟೇನು ಫ್ರೀ ಸಾಫ್ಟ್ವೇರ್ ಅಂತ, ನೀವೇನ ಸಾಫ್ಟ್ವೇರ್ ಏನಾದ್ರು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಇನ್ಸ್ಟಾಲ್ ಮಾಡಕ್ ಹೋದ್ರೆ ನಿಮ್ ಸಿಸ್ಟಮ್ ಅಲ್ಲಿ, ನಿಮ್ ಸಿಸ್ಟಮ್ ಹ್ಯಾಕ್ ಆಗ್ಬೋದು ಅಥವಾ ನಿಮ್ ಸಿಸ್ಟಮ್ ಕರಪ್ಟ್ ಆಗಿ ಹಾಳಾಗ್ಬೋದು. ಎಷ್ಟೇನು ಸ್ಪ್ರೆಡ್ ವಾಲ್ವೇರ್, ಫಿಶಿಂಗ್ ಅಟ್ಯಾಕ್, ನಾ ಆಲ್ರೆಡಿ ಹೇಳಿದ್ದೇನೆ. ಸ್ಪ್ಯಾಮಿಂಗ್ ಇಸ್ ಯೂಸ್ ಫಾರ್ ದ ಫಿಶಿಂಗ್ ಅಟ್ಯಾಕ್. ಫಿಶಿಂಗ್ ಅಂದ್ರೆ ಏನು, ನಿಮ್ಗೆ ಒಂದು ಒಳ್ಳೆ ಐಡಿಯಾ ಕೊಡೋದು, ಆಮೇಲೆ ನಿಮ್ ಡೀಟೇಲ್ಸ್ ತಗೊಳ್ಳೋದು, ಆಮೇಲೆ ನಿಮ್ಮನ್ನ ಎಕ್ಸ್ಪ್ಲೋಯ್ಟ್ ಮಾಡೋದು. ದಟ್ ಈಸ್ ನೋನ್ ಆಸ್ ದ ಫಿಶಿಂಗ್ ಅಟ್ಯಾಕ್. ಅಂಡ್ ಅದರ್ ಸೈಬರ್ ಥ್ರೆಟ್ಸ್, ಬೇರೆ ಬೇರೆ ಸೈಬರ್ ಥ್ರೆಟ್ಸ್. ಓಕೆ, ಸೊ ನಿಮ್ಮ ಡಿವೈಸ್ ಅನ್ನ ಹ್ಯಾಕ್ ಮಾಡಿ ನಿಮ್ದು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಕದ್ಕೊಳ್ಳೋದು, ಆ ತರ ಮಾಡೋದಲ್ಲ. ದಿಸ್ ಇಸ್ ರಿಸ್ಕ್ ಆಫ್ ದ ಸ್ಪ್ಯಾಮಿಂಗ್. ಇಟ್ ಹ್ಯಾಸ್ ಕ್ಯಾನ್ಸರ್ ಬಿ ಲೀಡ್ ಟು ದ ರೆಪ್ಯುಟೇಷನಲ್ ಡ್ಯಾಮೇಜ್ ಫಾರ್ ದ ಬಿಸ್ನೆಸ್. ನಿಮ್ಮ ರೆಪ್ಯುಟೇಷನ್ ಡ್ಯಾಮೇಜ್ ಮಾಡ್ಬೋದು, ನಿಮ್ ಬಿಸ್ನೆಸ್ ಹಾಳು ಮಾಡಬಹುದು, ನಿಮ್ ಪರ್ಸನಲ್ ಲೈಫ್ ಅನ್ನ ಹಾಳು ಮಾಡ್ಬೋದು. ಎಷ್ಟೇನು ಫೈನ್, ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಬಿ ಡನ್ ಫೈನ್ ಬಿಕಾಸ್ ಆಫ್ ದಿ ಸ್ಪ್ಯಾಮಿಂಗ್. ಸೊ ಸ್ಪ್ಯಾಮಿಂಗ್ ನಾವು ಹೇಗೆ ಅವಾಯ್ಡ್ ಮಾಡ್ಬೋದು? ಟು ಪ್ರಿವೆಂಟ್ ಸ್ಪ್ಯಾಮಿಂಗ್, ಯೂಸ್ ಸ್ಪ್ಯಾಮ್ ಫಿಲ್ಟರ್ಸ್. Okay, avoid opening emails or messages from unknown senders and be cautious when entering the personal information online. Okay, so to prevent spamming, spam ಅಂದ್ರೆ ಸ್ಪ್ಯಾಮ್ ಫಿಲ್ಟರ್ಸ್ ಯೂಸ್ ಮಾಡ್ತೀವಿ. ಯೂಶುವಲಿ ನಾವು ಆಂಡ್ರಾಯ್ಡ್ ಫೋನ್ಸ್ ಅಲ್ಲಿ, ನಾನು ಪರ್ಸನಲಿ ಐ ಯೂಸ್ ಅ ಟ್ರೂ ಕಾಲರ್. ವೆನ್ ವಿ ಯೂಸ್ ಟ್ರೂ ಕಾಲರ್, ವಾಟ್ ಹ್ಯಾಪನ್ಸ್, ಆಟೋಮೆಟಿಕ್ಲಿ ಇಟ್ ವಿಲ್ ಡಿಕ್ಲೈನ್ ವೆದರ್ ಇಟ್ ಈಸ್ ಸ್ಪ್ಯಾಮ್ ಆರ್ ನಾಟ್. ಯಾರು ಮಾಡ್ತಾ ಇದ್ದಾರೆ, ವಾಟ್, ಹೂ ಇಸ್ ಸೆಂಡಿಂಗ್ ದ ಮೆಸೇಜಸ್,
why they are sending the messages, who are sending, all those things will be coming. Okay, nowadays it is not required also. In some of the cell phones automatically ಬರುತ್ತೆ, suspected call, unwanted call, all those things will be coming. Okay, so you should use the spam filters on your devices. Okay, but unwanted ಯಾರು ನಿಮ್ಗೆ ಅನ್ವಾಂಟೆಡ್ ಪರ್ಸನ್ ನಿಮ್ಗೆ ಇಮೇಲ್ ಕಳಿಸ್ತಾರೆ, ಆ ಇಮೇಲ್ ಓಪನ್ ಮಾಡಕ್ ಹೋಗ್ಬೇಡಿ, ಮೆಸೇಜಸ್ ಅನ್ನ ಓದಕ್ ಹೋಗ್ಬೇಡಿ. ಜಸ್ಟ್ ಇಗ್ನೋರ್ ದೆಮ್ ಆರ್ ಡಿಲೀಟ್ ದೆಮ್, ದಟ್ ಇಸ್ ದ ಬೆಸ್ಟ್ ಫಸ್ಟ್ ಥಿಂಗ್. ಓಕೆ, ಯಾವ್ದಾದ್ರು ಅನ್ವಾಂಟೆಡ್ ಮೆಸೇಜಸ್ ಬಂತಪ್ಪ, ನೀವು ಓಪನ್ ಮಾಡಿದ್ರಿ, ಅದ್ ಯಾವ್ದೋ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ ಅನ್ನ ಹೋಗಕ್ ಮಾಡಕ್ ಹೋಗ್ಬೇಡಿ. ನಿಮಗೆ ಒಂದು ಹೊಸ ಲಾಟ್ರಿ ಬಂದಿದೆ ಅಂತ ಹೇಳೋದು, ಡೋಂಟ್ ಗೋ ಫಾರ್ ದಟ್ ಥಿಂಗ್, ಟ್ರೈ ಟು ಅವಾಯ್ಡ್ ದಿಸ್. ಓಕೆ, ಆಮೇಲೆ ಎಂಟ್ರಿಂಗ್ ಅಂಡ್ ಬಿ ಕಾಶಿಯಸ್ ವೆನ್ ಎಂಟ್ರಿಂಗ್ ದ ಪರ್ಸನಲ್ ಇನ್ಫಾರ್ಮೇಶನ್ ಆನ್ಲೈನ್. ನೀವು ಯಾವ್ದಾದ್ರು ಆನ್ಲೈನ್ ನಲ್ಲಿ ಯಾವ್ದಾದ್ರು ಇನ್ಫಾರ್ಮೇಶನ್ ಹಾಕ್ತಾ ಇದ್ದೀರಪ್ಪ ಎಲ್ಲೇ ಒಂದು ಕಡೆ, ನೀವು ಫಸ್ಟ್ ಅದನ್ನ ಯೋಚನೆ ಮಾಡ್ಕೊಬೇಕು. ಯು ಶುಡ್ ಥಿಂಕ್ ವೆದರ್ ಇಟ್ ಇಸ್ ಅ ಲೆಜಿಮೇಟ್ ವೆಬ್ಸೈಟ್ ಆರ್ ನಾಟ್, ಅದು ಒಳ್ಳೆ ವೆಬ್ಸೈಟ್ ಇದೆಯೋ ಅಲ್ವೋ ಅಂತ ಅರ್ಥ ಮಾಡ್ಕೊಂಡು ಅದರಲ್ಲಿ ಹಾಕ್ಬೇಕಾಗತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಸ್ಪ್ಯಾಮ್. ಸೊ ನೆಕ್ಸ್ಟ್ ಕಮ್ಸ್ ಮ್ಯಾನ್ ಇನ್ ದ ಮಿಡಲ್ ಅಟ್ಯಾಕ್. ಓಕೆ, man in the middle attack, or also known as MITM. Okay, why they are and how they are to avoid them. So first artha ಮಾಡ್ಕೊಳ್ಳೋಣ, what is man in middle attack. A man in middle attack is when a third party interrupts the communication between the two parties, allowing the attacker to listen to the conversation or modify the data being shared. Okay, so it is something like, uh, let me tell you like this. Well, I will tell you in a very funny way. Okay, ಸೊ ಸಪೋಸ್ ಎರಡು ಜನ ಹತ್ತೆ ಮಧ್ಯದಲ್ಲಿ ಜಗಳ ಹಾಕ್ಸೋದು ಮೂರನೇವನ್ ಅಂತ ಹೇಳ್ತಾರೆ. ಓಕೆ, ಸೊ ಹಿಯರ್ ಆಲ್ಸೋ ಮ್ಯಾನ್ ಇನ್ ದ ಮಿಡಲ್ ಅಟ್ಯಾಕ್ ಇಸ್ ಇನ್ ದ ಸಿಮಿಲರ್ ವೇ. ಓಕೆ, ಫೈನ್. ಸೊ ವಾಟ್ ಇಸ್ ಮ್ಯಾನ್ ಇನ್ ಮಿಡಲ್ ಅಟ್ಯಾಕ್? Already I told it. Third party intercept the communication between the two parties, allowing the attacker to listen onto the conversation or modify the data being the shared. Okay, so it is ಏನಾಗುತ್ತೆ ಅಂದ್ರೆ, ಇಬ್ರು ಜನ ಮಾತಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ ಪಕ್ಕದ ಮನೆ ಆಂಟಿ ಮತ್ತೆ ನಿಮ್ ಇನ್ನು ಎರಡು ಪಕ್ಕದ ಮನೆ ಆಂಟಿ ಅವ್ರು ಕೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಇಬ್ರು ಜನ ಆಂಟಿಯವರು ಮಾತಾಡ್ತಾ ಇರ್ತಾರೆ. ಓಕೆ, ಇನ್ ಬಿಟ್ವೀನ್ ಯಾರೋ ಒಬ್ರು ಆ ವಿಷಯನ ಕೇಳ್ಕೊಂತಾರೆ. ಓಕೆ, ಸೊ ಆ ಕೇಳ್ಕೊಳ್ಳೋದನ್ನ ಮ್ಯಾನ್ ಇನ್ ದ ಮಿಡಲ್ ಅಟ್ಯಾಕ್ ಅಂತ ಕೇಳ್ತೇವೆ. ಓಕೆ, ಎರಡು ಆಂಟಿದಿವ್ರು ಮಾತಾಡ್ತಾ ಇರ್ತಾರೆ, ಇನ್ ಬಿಟ್ವೀನ್ ಯಾರೋ ಮೂರನೇ ಆಂಟಿಯವ್ರು ಮಾತಾಡ್ತಾರೆ, ಅದನ್ನ ಮ್ಯಾನ್ ಇನ್ ದ ಮಿಡಲ್ ಅಟ್ಯಾಕ್ ಅಂತಾನು ಹೇಳ್ತೇವೆ. ಅನದರ್ ವೇ ಟು ಸೇ ದಟ್, ಮಿಸ್ಟರ್ ಆಂಟಿ ಎ ಆಂಟಿ ಸಿ ಹತ್ರ ಏನೋ ಒಂದು ವಿಷಯ ಹೇಳೋದಿತ್ತು. ಓಕೆ, ಸೊ ಆಂಟಿ ಎ ಮಿಸ್ ಆಂಟಿ ಬಿ ಅಂತ ಒಬ್ಬರ ಹತ್ರ ಈ ವಿಷಯ ಹೇಳ್ತಾರೆ. ಅಯ್ಯೋ, ಅವ್ರ ಹತ್ರ ಈ ವಿಷಯ ಹೇಳೋದಿತ್ತಮ್ಮ ನನಗೆ ಅಂತ. ಆಂಟಿ ಬಿ ಅವರು ಅದಕ್ಕೆ ಮಿರ್ಚ್ ಮಸಾಲೆ ಹಾಕೊಂಡು ಆಂಟಿ ಸಿ ಅವ್ರ ಹತ್ರ ಹೇಳಿದ್ರೆ, ದಟ್ ಬಿಕಮ್ಸ್ ದ ಮ್ಯಾನ್ ಇನ್ ಮಿಡಲ್ ಅಟ್ಯಾಕ್. ಸೊ ವಾಟ್ ಹ್ಯಾಪನ್ಸ್ ಓವರ್ ಹಿಯರ್, ಟೂ ಪರ್ಸನ್ಸ್, ಇಬ್ರು ಪರ್ಸನ್ಸ್ ಕಮ್ಯುನಿಕೇಶನ್ ಮಾಡ್ತಾ ಇರ್ತಾರೆ. ಆ ಹ್ಯಾಕರ್ ಏನ್ ಮಾಡ್ತಾನೆ, ಇಂಟರ್ಸೆಪ್ಟ್ ಮಾಡ್ತಾನೆ. ದ ಹ್ಯಾಕರ್ ವಿಲ್ ಬಿ ಇಂಟರ್ಸೆಪ್ಟಿಂಗ್ ದ ಕನ್ವರ್ಸೇಷನ್. ಓಕೆ, ಅದನ್ನ ಕೇಳಿಸ್ಕೊಂಡು ಅದನ್ನ ಯುಟಿಲೈಸ್, ತನ್ನ ಯೂಸಿಗೆ ಯುಟಿಲೈಸ್ ಮಾಡ್ಕೊಳ್ಳೋದು. ಓಕೆ, ಇಲ್ಲ ಅಂದ್ರೆ ಒಂದು ಯೂಸರ್ನ ಕಳಿಸಿರುವ ಒಂದು ಕಮ್ಯುನಿಕೇಶನ್ ನ ಮಾಡಿಫೈ ಮಾಡಿ ಬೇರೆ ತರಾನೇ ಇನ್ನೊಂದು ರಿಸೀವರ್ ಆಕೆಗೆ ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋದು ಈಸ್ ಅ ಮ್ಯಾನ್ ಇನ್ ಮಿಡಲ್ ಅಟ್ಯಾಕ್. ಓಕೆ, fine. So how man in middle attack occur? Man in middle attack can occur through a variety of methods, through including intercepting the Wi-Fi or cellular signal, exploiting the vulnerability in the software, physically accessing the devices or networks. Okay, so ಇಲ್ಲಿ ಏನಾಗುತ್ತೆ, how man in man in middle attack occurs. So man in middle attack ಹೇಗೆ occurs ಆಗುತ್ತೆ ಅಂತ ನಾವು ಕೇಳ್ತೇವೆ. Okay, so first one is including intercepting the Wi-Fi or cellular networks. ನಿಮ್ಮ ಸೆಲ್ಯುಲರ್ ನೆಟ್ವರ್ಕ್ಸ್ ಅಥವಾ ನಿಮ್ಮ ವೈಫೈ ನೆಟ್ವರ್ಕ್ ನ ಹ್ಯಾಕ್ ಮಾಡಿ ನಿಮ್ಮ ಕಮ್ಯುನಿಕೇಶನ್ ನ ಎಕ್ಸ್ಪ್ಲಾಯ್ಟ್ ಮಾಡೋದು. ಓಕೆ, ಅದರ್ವೈಸ್ ಎಕ್ಸ್ಪ್ಲಾಯ್ಟಿಂಗ್ ವನರಬಿಲಿಟೀಸ್ ಇನ್ ಸಾಫ್ಟ್ವೇರ್. ನಿಮ್ ಹಳೆ ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ಸಾಫ್ಟ್ವೇರ್ ನ ನೀವು ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ನಿಮ್ದು ಸಾಫ್ಟ್ವೇರ್ ನ ವನರಬಿಲಿಟೀಸ್ ಅಂದ್ರೆ ನಿಮ್ಮ ಸಾಫ್ಟ್ವೇರ್ ನಲ್ಲಿ ಇರೋ ಡ್ರಾಬ್ಯಾಕ್ಸ್ ನ ಕಂಡುಹಿಡಿದು ಅದನ್ನ ಹ್ಯಾಕ್ ಮಾಡಿ ನಿಮ್ಮ ಡೇಟಾನ ಕದೀತಾರೆ. ಓಕೆ, ಅದರ್ವೈಸ್ ಫಿಸಿಕಲಿ ಆಕ್ಸೆಸಿಂಗ್ ದ ಡಿವೈಸಸ್ ಆರ್ ನೆಟ್ವರ್ಕ್ಸ್. ಏನಾಗುತ್ತೆ, ನಿಮ್ಮ ಡಿವೈಸ್ ನೇ ಫಿಸಿಕಲಿ ಆಕ್ಸೆಸ್ ಮಾಡಿ ಅಥವಾ ನಿಮ್ಮ ನೆಟ್ವರ್ಕ್ಸ್ ನ ಆಕ್ಸೆಸ್ ಮಾಡಿ ಅದನ್ನ ಯುಟಿಲೈಸ್ ಮಾಡ್ತಾರೆ. ಓಕೆ, ಗಾಟ್ ಇಟ್. ದಿಸ್ ಇಸ್ ಅಬೌಟ್ ದ
ಹೌ ದ ಮ್ಯಾನ್ ಮೆಟಾ ಅಟ್ಯಾಕ್ಸ್ occur. ಸೊ ಇದರಿಂದ ಪ್ರೊಟೆಕ್ಷನ್ ಹ್ಯಾಕ್ ತಗೊಳ್ಳೋದು. ಓಕೆ, ಸೊ ಪ್ರೊಟೆಕ್ಷನ್ ಹ್ಯಾಕ್ ತಗೊಳ್ಳೋದಪ್ಪ. ಆಂಟಿ ಎಗೆ ಆಂಟಿ ಸಿ ಹತ್ರ ವಿಷಯ ತಿಳಿಸೋಕೆ ಆಂಟಿ ಬಿ ಹತ್ರ ಹೇಳೋದು ಬೇಕಾಗಿತ್ತಾ? ಅಲ್ಲಿ ಮಿರ್ಚಿ ಮಸಾಲ ಹಾಕೊಂಡು ಆಯಮ್ಮ ಆಂಟಿ ಸಿ ಹತ್ರ ಹೇಳ್ಕೊಂಡು ಈಗ ಆಂಟಿ ಎಗೆ ಮತ್ತೆ ಆಂಟಿ ಸಿಗೆ ಜಗಳ ತರ ಆಗೋ ತರ ಮಾಡ್ಬಿಟ್ಟಿದ್ದಾರೆ ಎಸನು. ಸೊ ಹೌ ಟು ಅವಾಯ್ಡ್ ದಿಸ್ ಒನ್? ದಟ್ ಅವಾಯ್ಡ್ ದಿಸ್ ಒನ್ ಈಸ್ ಯೂಸ್ ಅ ಸ್ಟ್ರಾಂಗ್ ಎನ್ಕ್ರಿಪ್ಷನ್ ಕೋಡ್. To protect yourself from the MITM attack, use a strong encryption code. Keep the software up to date. Avoid the public use of public Wi-Fi networks and use the two-factor authentication when possible. Okay. ಸೊ ಏನ್ ಮಾಡ್ಬೇಕು, ಜನರಲಿ ನಾವು ಫಸ್ಟ್ ವಿಲ್ ಟೇಕ್ ದ ಎಕ್ಸಾಂಪಲ್ಸ್ ಆಫ್ ದಿ ಫನಿ ಎಕ್ಸಾಂಪಲ್. ಸೊ ಏನ್ ಮಾಡ್ಬೇಕು, ಆಂಟಿ ಎಗೆ ಏನೇ ಮಾತಾಡೋದಿದ್ರು ಡೈರೆಕ್ಟ್ ಆಗಿ ಆಂಟಿ ಸಿ ಹತ್ರನೇ ಹೋಗಿ ಮಾತಾಡೋದು ವಾಸಿ. ಓಕೆ, ಏನಾದ್ರು ಮೆಸೇಜ್ ಕಳಿಸ್ಬೇಕಂದ್ರು ಅದನ್ನ ಎನ್ಕ್ರಿಪ್ಷನ್ ಮಾಡ್ಕೊಂಡು, ಅಂದ್ರೆ ಏನು, ಆಂಟಿಗೆ ಮಾತ್ರ ಗೊತ್ತಾಗ್ಬೇಕು, ಆಂಟಿ ಸಿಗೆ ಅವ್ರಿಬ್ರಿಗೆ ಮಾತ್ರ ಗೊತ್ತಾಗ್ಬೇಕು, ಆಂಟಿ ಬಿಗೆ ಏನು ಗೊತ್ತಾಗ್ಬಾರ್ದಪ್ಪ, ಆ ತರನ ಮೆಸೇಜ್ ನ ಟ್ರಾನ್ಸ್ಮಿಟ್ ಮಾಡ್ಬೇಕು ಆಯ್ತಾನು. ಸೊ ಕಮಿಂಗ್ ಟು ದ ಟೆಕ್ನಿಕಲ್ ಕಾನ್ಸೆಪ್ಟ್, ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು ಟು ಪ್ರೊಟೆಕ್ಟ್ ಯುವರ್ MIT, ನಿಮ್ಮನ್ನ ನೀವು MITM ನ ಅಟ್ಯಾಕ್ಸ್ ಇಂದ ಪ್ರೊಟೆಕ್ಟ್ ಮಾಡ್ಕೊಬೇಕಂದ್ರೆ ನೀವು ಒಂದು ಸ್ಟ್ರಾಂಗ್ ಎನ್ಕ್ರಿಪ್ಷನ್ ಕೋಡ್ ನ ಯೂಸ್ ಮಾಡ್ಕೊಬೇಕು. ಓಕೆ, ಸ್ಟ್ರಾಂಗ್ ಎನ್ಕ್ರಿಪ್ಷನ್ ಪ್ರೊಸೆಸ್ ನ ಎಂಡ್ ಮಾಡ್ಕೊಬೇಕು. ನಿಮ್ಮ ಸಾಫ್ಟ್ವೇರ್ ನ ಅಪ್ ಟು ಡೇಟ್ ಆಗಿ ಇಟ್ಕೊಬೇಕು. ಪಬ್ಲಿಕ್ ವೈಫೈ ನ ಯೂಸ್ ಮಾಡಬಾರ್ದು. ಓಕೆ, ನಾವು ವೆನ್ ಎವರ್ ಐ ಸೇ ಪಬ್ಲಿಕ್ ವೈಫೈ ನ ಯೂಸ್ ಮಾಡ್ಕೊಬಾರ್ದು ಅಂದ್ರೆ ಹೇಗೆ, ನೀವು ಈಗ ಮಾಲ್ಸಿಗೆ ಹೋಗಿರ್ತೀರಾ ಅಥವಾ ಯಾವ್ದಾದ್ರು ಕಾಫಿ ಶಾಪಿಗೆ ಹೋಗಿರ್ತೀರಾ ಇಲ್ಲ ಯಾವ್ದಾದ್ರು ಹೋಟೆಲ್ಸಿಗೆ ಹೋಗಿರ್ತೀರಾ, ಅಲ್ಲಿ ಏನ್ ಮಾಡ್ತೀರಾ, ಅಲ್ಲಿ ಫ್ರೀ ವೈಫೈ ಇದೆಯಲ್ಲ ಅಂತ ಕೇಳ್ತೀರಾ. ಅವರು ಸರ್ ಇದೆ ಸರ್, ನಮ್ಮ ಹತ್ರ 5A ವೈಫೈ ಇದೆ ಅಂತ ಹೇಳ್ಬಿಡ್ತಾರೆ ಎಷ್ಟನು. ಅಂಡ್ ವಾಟ್ ಯುಡ್ ಪೀಪಲ್ ಡೂ, ಅವ್ರ ಹತ್ರದಿಂದ ಪಾಸ್ವರ್ಡ್ ತಗೊಂಡು ಆ ವೈಫೈ ನ ನೀವು ಯೂಸ್ ಮಾಡ್ತೀರಾ ಎಷ್ಟನು. ಸೊ ಏನಾಗುತ್ತೆ, ಆ ಪಬ್ಲಿಕ್ ಅದು ಏನಾಗುತ್ತೆ, ಪಬ್ಲಿಕ್ ವೈಫೈ ಆಗಿರುತ್ತೆ, ನೀವು ಒಬ್ಬರೇ ಅಲ್ಲ ತುಂಬಾ ಜನನ ಅದನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಏನಾಗುತ್ತೆ, ಅಲ್ಲಿ ಆ ವೈಫೈ ಯೂಸ್ ಮಾಡ್ಕೊಂಡು ನಿಮ್ಮ ಡಿವೈಸ್ ಅನ್ನ ಹ್ಯಾಕ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ನೆಕ್ಸ್ಟ್ ಯೂಸ್ ದ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ವೆನ್ ಪಾಸಿಬಲ್. ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂದ್ರೆ ನಿಮ್ಮ ಇಮೇಲ್ ಅಲ್ಲಿ ಆಗಿರ್ಬೋದು, ನಿಮ್ಮ ಅಪ್ಲಿಕೇಶನ್ಸ್ ನಲ್ಲಿ ಆಗಿರ್ಬೋದು, ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, ಒನ್ ಪಾಸ್ವರ್ಡ್ ಅಲ್ಲ ಡಬಲ್ ಪಾಸ್ವರ್ಡ್ ಇರುವ ಅಥೆಂಟಿಕೇಶನ್ ಯೂಸ್ ಮಾಡ್ಬೇಕಂತ ಪ್ರೆಸೆಂಟ್ ಮಾಡ್ತೇವೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಮ್ಯಾನ್ ಇನ್ ಮೆಟಲ್ ಅಟ್ಯಾಕ್. ಓಕೆ, next, protecting your organization from the cyber threats. The last one of the last topics. Okay, so how can you accomplish it? In the hang accomplish ಮಾಡ್ಕೊಂತಾರೆ. Establish a cyber security policy. Create a policy and procedure for identifying and responding to the cyber threat at every level of your organization. Okay, ಪ್ರತಿಯೊಂದು ಲೆವೆಲ್ ಅಲ್ಲಿ. ಓಕೆ, ಎಸ್ಟಾಬ್ಲಿಷ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಅಂದ್ರೆ ಪ್ರತಿಯೊಂದು ಲೆವೆಲ್ ಅಲ್ಲಿ, ಫ್ರಮ್ ಸಿಇಒ ಇಂದ ಬಂದು ನಿಮ್ಮ ವಾಚ್ಮ್ಯಾನ್ ವರೆಗೂ, ವಾಚ್ಮ್ಯಾನ್, ಕ್ಲೀನರ್ಸ್, ಸ್ವೀಪರ್ಸ್ ವರೆಗೂ ನಿಮ್ಮ ಆರ್ಗನೈಸೇಷನ್ ನಲ್ಲಿ ಎಷ್ಟೆಷ್ಟು ಜನ ಇದ್ದಾರೋ ಅವರಲ್ಲೆಲ್ಲರದಲ್ಲೂ ಕೂಡ ಸೈಬರ್ ಸೆಕ್ಯೂರಿಟಿ ಪಾಲಿಸಿನ ಐಡೆಂಟಿಫೈ ಮಾಡಿ, ಸೈಬರ್ ಥ್ರೆಟ್ಸ್ ನ ಐಡೆಂಟಿಫೈ ಮಾಡಿಕೊಂಡು ಅದಕ್ಕೆ ಸರ್ಟನ್ ಪಾಲಿಸೀಸ್ ಪ್ರೊಸೀಜರ್ಸ್ ನ ಇಂಪ್ಲಿಮೆಂಟ್ ಮಾಡ್ಕೊಬೇಕು. Okay, that is known as establishing the cyber security policy. Train employees, train all the employees on the cyber security best practices, including the password security, avoid phishing attacks and reporting the suspicious activity. Okay, ನಿಮ್ಮ ಆರ್ಗನೈಸೇಷನ್ ಇದೆ ಅಂತ ತಿಳ್ಕೊಂಡು, ಎಲ್ಲ ತುಂಬಾ ಜನ ಎಂಪ್ಲಾಯೀಸ್ ಇದ್ದಾರೆ, ಬರೀ ಪಾಲಿಸೀಸ್ ಹಾಕಿದ್ರೆ ಸಾಕಾಗಲ್ಲ. ಅವಾಗ ಏನ್ ಮಾಡ್ಬೇಕಾಗತ್ತೆ, ನಾವು ಟ್ರೈನ್ ಮಾಡ್ಬೇಕಾಗತ್ತೆ, ಅವರಿಗೆ ತಿಳ್ಕೊಡ್ಬೇಕಾಗತ್ತೆ. ವಿ ಹ್ಯಾವ್ ಟು ಟ್ರೈನ್ ಎವ್ರಿ ಎಂಪ್ಲಾಯೀಸ್ ಇನ್ ಆ ಆರ್ಗನೈಸೇಷನ್. ಎಂಪ್ಲಾಯೀಸ್ ನ ಹೇಳ್ಬೇಕಾಗುತ್ತೆ, ನೋಡಿ ಈ ತರ ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್ ಬರ್ಬೋದು. ಸೊ ಏನಾಗುತ್ತೆ, ಅವ್ರಿಗೆ ನಾವು ಕಲಿಸ್ಕೊಡ್ಬೇಕಾಗುತ್ತೆ. ವಿ ಹ್ಯಾವ್ ಟು ಟ್ರೈನ್ ದೆಮ್ ಫಾರ್ ದ ಸೈಬರ್ ಸೆಕ್ಯೂರಿಟಿ ಪ್ರಾಡಕ್ಟ್ ಪ್ರಾಕ್ಟೀಸಸ್. ಸೊ ಏನಾಗುತ್ತೆ, ಅಲ್ಲಿ ನಾವು ಹೇಳ್ಕೊಂಡ್ ಕೊಡ್ಬೇಕು, ಒಳ್ಳೆ ಪಾಸ್ವರ್ಡ್ ಸೆಕ್ಯೂರಿಟಿ, ನೀವು ಒಳ್ಳೆ ಪಾಸ್ವರ್ಡ್, ಸ್ಟ್ರಾಂಗ್ ಪಾಸ್ವರ್ಡ್ ಇಟ್ಕೊಬೇಕಾಗತ್ತೆ. ಫಿಶಿಂಗ್ ಅಟ್ಯಾಕ್ಸ್ ನ ನೀವು ಆದಷ್ಟು ಅವಾಯ್ಡ್ ಮಾಡಿ, ಸುಮ್ನೆ ಬರೋ ಎಲ್ಲ ಕಾಲಿಗೆ ಇದಕ್ಕೆ ರೆಸ್ಪಾಂಡ್ ಮಾಡಕ್ ಹೋಗ್ಬೇಡಿ. ಮತ್ತೆ ನಿಮ್ಮಲ್ಲಿ ಏನಾದ್ರು ಸಸ್ಪಿಷಿಯಸ್ ಆಕ್ಟಿವಿಟಿ ನಿಮ್ಮ ಡಿವೈಸ್ ಅಲ್ಲಿ ಅಥವಾ ಯಾವ್ದಾದ್ರು ತರ ಫಿಶ್ ಆಕ್ಟಿವಿಟಿ ಇದ್ರೆ ಅದನ್ನ ರಿಪೋರ್ಟ್ ಮಾಡಿ ಹೈಯರ್ ಅಥಾರಿಟಿಗೆ ಅಂತ ನಾವು ಹೇಳ್ಕೊಡ್ಬೇಕಾಗುತ್ತೆ. ಓಕೆ, ಸೊ ದಟ್ ಇಸ್ ದ training of employees. Monitor threats. Use the software and services to monitor the cyber threats and incidents and respond quickly to the potential attacks. Okay, ಏನಾಗುತ್ತೆ, ನಾವು ಡೇ ಬೈ ಡೇ ಎಲ್ಲ ಥ್ರೆಟ್ಸ್ ಯೂಸಿಂಗ್ ನಾವು ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು, ಆಂಟಿವೈರಸ್ ಸಾಫ್ಟ್ವೇರ್, ಫೈರ್ ವಾಲ್ ಸಾಫ್ಟ್ವೇರ್ ಅಥವಾ ಯಾವುದೇ ತರಹದ ಎಲ್ಲ ಮೆಜರ್ಸ್ ನ ಯೂಸ್ ಮಾಡ್ಕೊಂಡು ಬರುವ ಸೈಬರ್ ಥ್ರೆಟ್ಸ್ ನ ನಾವು ಮಾನಿಟರ್ ಮಾಡ್ಬೇಕಂತ ನೋಡ್ಬೇಕಾಗತ್ತೆ, ಯಾವ್ದೇ ತರ ಸೈಬರ್ ಥ್ರೆಟ್ಸ್ ಆಗಿದೆಯೋ ಇಲ್ವೋ ಅಂತ. ಸೈಬರ್ ಥ್ರೆಟ್ಸ್ ಏನಾದ್ರು ಆಗಿದ್ರೆ ಅದಕ್ಕೆ ಪೊಟೆನ್ಷಿಯಲ್
ಅಥವಾ ಮೀನ್ ಏನಾಗುತ್ತೆ ಅದು ಏನಾದ್ರು ಥ್ರೆಟ್ ಅಥವಾ ಯಾವ್ದಾದ್ರು ಅನ್ವಾಂಟೆಡ್ ಥ್ರೆಟ್ ಆಗೋಯ್ತಪ್ಪ, ಏನಾದ್ರು ಅಟ್ಯಾಕ್ ಆಯ್ತಪ್ಪ, ಅದಕ್ಕೆ ಸರಿಯಾದ ಮೆಜರ್ಸ್ ಅಥವಾ ಸರಿಯಾದ ರೆಸ್ಪಾನ್ಸ್ ನ ನಾವು ಕೊಡಬೇಕಾಗುತ್ತೆ. ಓಕೆ, ದಟ್ ಇಸ್ ದ ಥರ್ಡ್ ಪಾಯಿಂಟ್. ಲಾಸ್ಟ್ ಒನ್ ಇಸ್ ರೆಗ್ಯುಲರ್ಲಿ ಅಪ್ಡೇಟ್ ದ ಸಾಫ್ಟ್ವೇರ್. ಓಕೆ, ನಾವು 10 ವರ್ಷದ ಹಳೆ ಸಾಫ್ಟ್ವೇರ್ ನ ನಮ್ಮ ಆರ್ಗನೈಸೇಷನ್ ಅಲ್ಲಿ ಯೂಸ್ ಮಾಡ್ತೇವೆ, ಈಗೂ ಕೂಡ ಅದನ್ನೇ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆರ್ಗನೈಸೇಷನ್ ಅಲ್ಲಿ ಸೈಬರ್ ಥ್ರೆಟ್ ಅನ್ನ ನಾವು ಅಕಾಂಪ್ಲಿಷ್ ಮಾಡಕ್ಕಾಗಲ್ಲ. ವಿ ಹ್ಯಾವ್ ಟು ಬಿ ಅಪ್ಡೇಟೆಡ್, ವಿ ಹ್ಯಾವ್ ಟು ರೆಗ್ಯುಲರ್ಲಿ ಅಪ್ಡೇಟ್ ದ ಸಾಫ್ಟ್ವೇರ್. ಹಾರ್ಡ್ವೇರ್ ಅಲ್ಲಿ ಸಾಫ್ಟ್ವೇರ್ ಅಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇರ್ಬೇಕಾಗತ್ತೆ. ನಾವು ವಿ ಕೆನಾಟ್ ಯೂಸ್ 10 ವರ್ಷ ಹಳೆ ಇರುವ ಕಂಪ್ಯೂಟರ್ಸ್ ನಾವು ಯೂಸ್ ಮಾಡಕ್ಕಾಗಲ್ಲ. ಅದರಲ್ಲಿರುವ ಆಪರೇಟಿಂಗ್ ಸಿಸ್ಟಮ್ಸ್ ಆಗಿರಲಿ, ಹಳೆ ಆಂಟಿವೈರಸ್ ಸಿಸ್ಟಮ್ಸ್ ಆಗಿಲ್ಲ, ಅದನ್ನ ಈ ಪ್ಲೇಸ್ ಅಲ್ಲಿ ನಾವು ಯೂಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಹಳೆ ಸಿಸ್ಟಮ್ ನಲ್ಲಿ ಇರುವ ಸೈಬರ್ ಥ್ರೆಟ್ಸೇ ಬೇರೆ, ಈಗ ಇರೋ ಸೈಬರ್ ಥ್ರೆಟ್ಸೇ ಬೇರೆ. ಸೊ ವಾಟ್ ಹ್ಯಾಪನ್ಸ್, both software and hardware should get updated every certain time. Okay, so this is about the 4 points that have to be used to protect your organization from the cyber threats. So one of the four most important points. Okay, so coming to the conclusion, how we can conclude it. Stay safe in the increasing connected world. Cyber threats are growing concern for the individual and organization alike. By understanding the common cyber threats, by understanding the common cyber threats and taking the proactive measures to prevent them, we can stay safe and secure in increasingly connected world. Okay. So how can I conclude it? Generally, ಹೇಗೆ ಕನ್ಕ್ಲೂಡ್ ಮಾಡ್ಬೋದು ನೋಡಿ, ನೀವು ಇರುವುದು 2023 ಎಲ್ಲರ ಹತ್ರನೂ ಈಗ ಎಲ್ಲ ಕಡೆಯಿಂದನೂ ಸೈಬರ್ ಅಟ್ಯಾಕ್ಸ್ ನಡೀತಾ ಇರುತ್ತೆ. ಯಾಕಂದ್ರೆ ಎವ್ರಿಬಡಿ ಈಸ್ ಯೂಸಿಂಗ್ ಅಪ್ಡೇಟೆಡ್ ಸಾಫ್ಟ್ವೇರ್, ಅಪ್ಡೇಟೆಡ್ ಹಾರ್ಡ್ವೇರ್, ಎವ್ರಿಥಿಂಗ್. ಸೊ ಏನಾಗುತ್ತೆ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾಮನ್ ಸೈಬರ್ ಥ್ರೆಟ್ಸ್. ನಾವು ಸೈಬರ್ ಥ್ರೆಟ್ಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾಗತ್ತೆ. ಅದಕ್ಕೆ ಪ್ರೋಆಕ್ಟಿವ್ ಮೆಜರ್ಸ್. ಓಕೆ, ನಾವು ವಾಟ್ ಇಸ್ ಪ್ರೋಆಕ್ಟಿವ್? ಆಕ್ಟಿವ್ ಮೆಜರ್ಸ್, ಕಂಪ್ಲೀಟ್ಲಿ ಆಕ್ಟಿವ್ ಮೆಜರ್ಸ್ ನ ತಗೊಬೇಕಾಗತ್ತೆ. ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕಾಗತ್ತೆ. ಓಕೆ, ಮತ್ತೆ ಏನಾದ್ರು ಸೈಬರ್ ಅಟ್ಯಾಕ್ಸ್ ಆಗಿದ್ರು ಕೂಡ ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಕೂಡ ಕೊಡಬೇಕಾಗತ್ತೆ. ಓಕೆ, ಅಂಡ್ ವಿ ಹ್ಯಾವ್ ಟು ಬಿ ಸ್ಟೇ ಸೇಫ್ ಇನ್ ಅನ್ ಇನ್ಕ್ರೀಸ್ಲಿ ಕನೆಕ್ಟೆಡ್ ವರ್ಲ್ಡ್. ನೀವು ಆದಷ್ಟು ಸೇಫ್ ಆಗಿ ಸೈಬರ್ ನ ಯೂಸ್ ಮಾಡಬೇಕಾಗುತ್ತೆ, ಸೈಬರ್ ವರ್ಲ್ಡ್ ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಸೈಬರ್ ಸೆಕ್ಯೂರಿಟಿ ಸೆಕೆಂಡ್ ಸೆಷನ್. ಸೊ ಇದನ್ನ ಒಂದ್ಸಲ ನಾವು ರಿಪೀಟ್ ಮಾಡೋಣ, ಏನೇನ್ ಕಲ್ತಿದೀವಿ ಅಂತ. ಸೊ ವಿ ಥಾಟ್ ಅಬೌಟ್ ದಿ ಸೈಬರ್ ಥ್ರೆಟ್ಸ್, ಪ್ರೊಟೆಕ್ಟಿಂಗ್ ಯೋರ್ ಸೆಲ್ಫ್ ಇನ್ ಅನ್ ಇನ್ಕ್ರೀಸ್ಲಿ ಕನೆಕ್ಟೆಡ್ ವರ್ಲ್ಡ್. ಓಕೆ, ಸೊ ಫಸ್ಟ್ ನಾವು ಏನ್ ಮಾಡಿದೀವಿ ಅಂದ್ರೆ ವಿ ಅಂಡರ್ಸ್ಟುಡ್ ಅಬೌಟ್ ದಿ ಫಿಶಿಂಗ್ ಅಟ್ಯಾಕ್. ಫಿಶಿಂಗ್ ಅಟ್ಯಾಕ್ ಅಂದ್ರೆ ಏನು? ಓಕೆ, ಸೊ ಇನ್ ಫಿಶಿಂಗ್ ಅಟ್ಯಾಕ್ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ಫಿಶಿಂಗ್ ಅಂದ್ರೆ ಏನು? ಮೀನಿಗೆ ಗಾಳ ಹಾಕೋದು. ಓಕೆ, ಆ ಗಾಳದಿಂದ ಮೀನ್ ಸಿಕ್ಕಾಕೊಂಡಿದ್ರೆ ಅದನ್ನ ಇದು. ಸೊ ಇಲ್ಲಿ ಏನಾಗುತ್ತೆ, ಗಾಳ ಎಂಬುದು ಏನಾಗುತ್ತೆ, ಒಂದು ಇಟ್ ಕ್ಯಾನ್ ಬಿ ಇಮೇಲ್ ಮೆಸೇಜ್ ಏನಾರು ನಿಮ್ಗೆ ಕೊಡೋದು. ಅದನ್ನ ಅಟ್ರಾಕ್ಟ್ ಆಗಿ ನೀವು ಏನಾದ್ರು ಸಿಕ್ಕಾಕೊಂಡಿದ್ರೆ ನೀವು ಮೀನ್ ಹಾಕ್ತೀವಿ. ಸೊ ಹಿಯರ್ ದೇರ್ ಆರ್ 3 types of ಫಿಶಿಂಗ್: ಇಮೇಲ್ ಫಿಶಿಂಗ್, ಸ್ಪಿಯರ್ ಫಿಶಿಂಗ್ ಅಂಡ್ ಇಮೇಲ್ ಫಿಶಿಂಗ್, ಸ್ಪಿಯರ್ ಫಿಶಿಂಗ್ ಅಂಡ್ ಫಿಶಿಂಗ್ ವೆಬ್ಸೈಟ್. ಇಮೇಲ್ ಫಿಶಿಂಗ್ ಅಂದ್ರೆ ಏನು? ಇಮೇಲ್ ಫಿಶಿಂಗ್ ಇಸ್ ಸಮಥಿಂಗ್ ಲೈಕ್ ನಿಮ್ಗೆ ನಾವು ಒಳ್ಳೆ ಒಂದು ಇಮೇಲ್ ಕಳಿಸಿರ್ತಾರೆ, ಅದನ್ನ ಇಮೇಲ್ ನ ಅಟ್ರಾಕ್ಟ್ ಮಾಡಿ ನೀವೇನಾರು ಹೋಗಿದ್ರೆ ನಿಮ್ ಡೀಟೇಲ್ಸ್ ನ ಹ್ಯಾಕ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ. ದಟ್ ಇಸ್ ನೋನ್ ಆಸ್ ಇಮೇಲ್ ಫಿಶಿಂಗ್. ಅನದರ್ ಒನ್ ಇಸ್ ಸ್ಪಿಯರ್ ಫಿಶಿಂಗ್. ಅಂದ್ರೆ ಏನು? ಒಂದು ಆರ್ಗನೈಸೇಷನ್ ಅಥವಾ ಅವನು ಒಂದು ಇಂಡಿವಿಜುವಲ್ ನ ಟಾರ್ಗೆಟ್ ಮಾಡ್ಕೊಂಡೇ ಅವರಿಗೆ ಅಟ್ಯಾಕ್ ಮಾಡೋದು. ಓಕೆ, ಅಲ್ಲಿ ಏನಾಗುತ್ತೆ, ಬರೀ ಒಂದೋ ಎರಡೋ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಅಟ್ರಾಕ್ಷನ್ ಮೋಡಿಗೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆ ಇದು ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಫಿಶಿಂಗ್ ವೆಬ್ಸೈಟ್. ಫಿಶಿಂಗ್ ವೆಬ್ಸೈಟ್ ಏನಂದ್ರೆ ಒಂದು ಫೇಕ್ ವೆಬ್ಸೈಟ್ ಕ್ರಿಯೇಟ್ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ. ನಿಮ್ಮ ಕಲೆಕ್ಟ್ ಮಾಡಿದ ನಂತರ ಅದನ್ನ ಎಕ್ಸ್ಪ್ಲೋಯ್ಟ್ ಮಾಡ್ತಾರೆ. ದಿಸ್ ಇಸ್ ನೋನ್ ಆಸ್ ಫಿಶಿಂಗ್ ವೆಬ್ಸೈಟ್. ಸೊ ದಿಸ್ ಇಸ್ ಅಬೌಟ್ ದ ಫಿಶಿಂಗ್ ಅಟ್ಯಾಕ್. ಓಕೆ, ನೆಕ್ಸ್ಟ್ ಟಾಪಿಕ್ ವಾಸ್ ಅಬೌಟ್ ದಿ ಈವ್ಸ್ ಟಾಪಿಕ್. ಈವ್ಸ್ ಟಾಪಿಕ್ ಅಂದ್ರೆ ಏನಂದ್ರೆ, ಯಾರು ಇಬ್ರು ಮನುಷ್ಯ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರನ್ನ ಟ್ರಾಫಿಕ್ ನ ಹ್ಯಾಕ್ ಮಾಡ್ಕೊಂಡು ಅವ್ರ ಅದರಲ್ಲಿ ಆಗ್ತಾ ಇರೋದು ಮೆಸೇಜಸ್ ಆಗಿರ್ಲಿ ಅಥವಾ ಕನ್ವರ್ಸೇಷನ್ ಅನ್ನೋದಾಗಲಿ ಅದನ್ನ ಕತ್ಕೊಂಡು ಕೇಳಿಸೋದು. ದಟ್ ಇಸ್ ನಾನ್ ಎಸ್ ಈವ್ಸ್ ಡ್ರಾಪಿಂಗ್. ಸೊ ಈವ್ಸ್ ಡ್ರಾಪಿಂಗ್ ಇನ್ನ ರಿಸ್ಕ್ ಏನು? ಓಕೆ, ಸೊ ಈವ್ಸ್ ಡ್ರಾಪಿಂಗ್ ಕ್ಯಾನ್ ಲೆಟ್ ಟು ಥೆಫ್ಟ್ ದ ಸೆನ್ಸಿಟಿವ್ ಇನ್ಫಾರ್ಮೇಶನ್ and spy on the individuals or in the organization for the political or crime game. ಸೊ ಈ ಈವ್ಸ್ ಡ್ರಾಪಿಂಗ್ ಅನ್ನ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು? ಓಕೆ, ಹೇಗೆ ಮಾಡ್ಕೊಬಹುದು? ಸ್ಟ್ರಾಂಗ್ ಪಾಸ್ವರ್ಡ್ ಯೂಸ್ ಮಾಡಬೇಕು, ಒಳ್ಳೆ ಎನ್ಕ್ರಿಪ್ಷನ್ ಯೂಸ್ ಮಾಡ್ಕೊಬೇಕು, ಕೀಪ್ ದ ಸಾಫ್ಟ್ವೇರ್ ಅಪ್ ಟು ಡೇಟ್ ಅಂಡ್ ಅವಾಯ್ಡ್ ದ ಪಬ್ಲಿಕ್ ಯೂಸ್ ಆಫ್ ವೈಫೈ. ಓಕೆ, ಫೈನ್. ನೆಕ್ಸ್ಟ್ ಒನ್ ಈಸ್ ಡಿನಯಲ್ ಆಫ್ ಸರ್ವಿಸ್ ಅಟ್ಯಾಕ್. ಡಿನಯಲ್ ಆಫ್ ಸರ್ವಿಸ್ ಅಟ್ಯಾಕ್ ಅಂದ್ರೆ ಏನು?
ಒಂದ್ ಸರ್ವರ್ ಇರುತ್ತೆ, ಒಂದೇ ಸಲ ಒಂದು ಹ್ಯೂಜ್ ಟ್ರಾಫಿಕ್ ಜಾಮ್ ಹಾಕೊಂಡು ಆ ಸರ್ವರ್ ಇದ್ ಮಾಡಕ್ ಆಗ್ಲಿಲ್ಲ ಅದು ಅವಾಗ, ಅದಕ್ಕೆ ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ ಅಂತ ಮಾಡ್ತೇವೆ. ಸೊ ಸರ್ವರ್ ನಿಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಕ್ಕಾಗದೆ ಬಿಕಾಸ್ ಆಫ್ ದ ಹ್ಯೂಜ್ ಟ್ರಾಫಿಕ್. ಓಕೆ, so we call it as a denial of service. So adu what is after your search. So how it occurs because of three reasons. One is flooding the server, explaining the vulnerability of in the software, and using the botnet. ಸೊ ಫ್ಲಡಿಂಗ್ ದ ಸರ್ವರ್ ಅಂದ್ರೆ ಏನು, ಒಂದೇ ಸಲ ಲಕ್ಷಾಂತರ ಕ್ಲೈಂಟ್ ಇಂದ ಒಂದೇ ಸಲ ರಿಕ್ವೆಸ್ಟ್ ಬರೋದು, ಅದನ್ನ ಹ್ಯಾಂಡಲ್ ಮಾಡಕ್ಕಾಗದೆ ಸರ್ವರ್ ಆಫ್ಲೈನ್ ಹೋಗೋದು, ದಟ್ ಇಸ್ ನೋನ್ ಎಸ್ ಫ್ಲಡಿಂಗ್ ದ ಸರ್ವರ್. ಓಕೆ, ಇಲ್ಲ ಅಂದ್ರೆ ಎಕ್ಸ್ಪ್ಲೈಟಿಂಗ್ ದ ವಂಡರಬಿಲಿಟೀಸ್, ಅಂದ್ರೆ ಸಾಫ್ಟ್ವೇರ್ ಸರ್ವರ್ ಸಾಫ್ಟ್ವೇರ್ ಅಪ್ಡೇಟ್ ಆಗ್ಲಿಲ್ಲ ಅಂದ್ರೆ ಅದನ್ನ ಸರಿಯಾಗಿ ಎಕ್ಸ್ಪ್ಲೈಟ್ ಮಾಡಿ ಅದನ್ನ ಯುಟಿಲೈಸ್ ಮಾಡೋದು. ಓಕೆ, ಇನ್ನೊಂದು ನೋಡಿದ್ರೆ ಬಾಟ್ ನೆಟ್ ಅಂದ್ರೆ ಒಂದು ಪ್ರೋಗ್ರಾಮ್ ನ ಸೆಂಡ್ ಮಾಡೋದು, ಅದರಿಂದ ಏನಾಗುತ್ತೆ ಸರ್ವರಿಗೆ ಆಕ್ಚುಲಿ ಕ್ಲೈಂಟ್ ಇಂದ ರಿಕ್ವೆಸ್ಟೇ ಹೋಗಲ್ಲ, ಅಲ್ಲೇ ಬ್ಲಾಕ್ ಆಗಿ ಹೋಗ್ಬಿಡುತ್ತೆ ಅಷ್ಟೇನೋ. ಸೊ ದಿಸ್ ಇಸ್ ನಾನ್ ಆಫ್ ದ ಡಿನೈಲ್ ಆಫ್ ದಿ ಸರ್ವಿಸ್. ನೆಕ್ಸ್ಟ್ ಇಸ್ ಇಂಪ್ಯಾಕ್ಟ್ ಆಫ್ ಡಿನೈಲ್ ಆಫ್ ಸರ್ವಿಸ್. ಏನಾಗುತ್ತೆ ಅದರಿಂದ, ಯಾವ್ದಾದ್ರು ವೆಬ್ಸೈಟ್ ಅಥವಾ ಯಾವ್ದಾದ್ರು ಆರ್ಗನೈಸೇಷನ್ ವೆಬ್ಸೈಟ್ ನಾವು ನಂಬಿದ್ದಿದ್ರೆ ಅದರಲ್ಲಿರೋ ಕಾನ್ಫಿಡೆನ್ಸ್, ಆ ನಂಬಿಕೆ ಹಾಳಾಗೋಗುತ್ತೆ. ಓಕೆ, ಅಂಡ್ ಇಟ್ ಆಲ್ಸೋ ಇನ್ ಕೇಸಸ್ ಆಫ್ ಹಾಸ್ಪಿಟಲ್ಸ್, ಎಮರ್ಜೆನ್ಸಿ ಸರ್ವಿಸ್ ಈ ತರದ ಏನಾರು ಆಗಿದ್ರೆ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಸ್ ಸ್ಪ್ಯಾಮಿಂಗ್ ಅಂದ್ರೆ ಏನು, ಅನ್ವಾಂಟೆಡ್ ಮೆಸೇಜಸ್ ಅನ್ನ ಕಳಿಸೋದು ಮತ್ತೆ ನಿಮ್ಮ ಡೇಟಾಸ್ ಅನ್ನ ತೆಗೆದುಕೊಂಡು ಎಕ್ಸ್ಪ್ಲೋಯ್ಟ್ ಮಾಡೋದು. ಓಕೆ, ರಿಸ್ಕ್ ಆಫ್ ಸ್ಪ್ಯಾಮಿಂಗ್ ಯೂಶಲಿ ಯೂಸ್ ಮಾಡೋದು ಫಿಶಿಂಗ್ ಅಟ್ಯಾಕಿಗೆ, ವೈರಸ್ ಸೆಂಡ್ ಮಾಡಕ್ಕೆ, ಮತ್ತೆ ಬೇರೆ ತರದ ಸೈಬರ್ ಥ್ರೆಟ್ಸ್ಗೆ. ಓಕೆ ಫೈನ್. ಸೊ ಇದನ್ನ ಹ್ಯಾಕ್ ಪ್ರಿವೆಂಟ್ ಮಾಡೋದು, ಸ್ಪ್ಯಾಮ್ ಫಿಲ್ಟರ್ಸ್ ಯೂಸ್ ಮಾಡೋದು. ಓಕೆ, ಅನ್ವಾಂಟೆಡ್ ಯಾವ್ದಾದ್ರು ಇಮೇಲ್ಸ್ ಬಂದ್ರೆ ಅದನ್ನ ತಗೊಳ್ಳೇಬಾರ್ದು, ಮೆಸೇಜಸ್ ನಾವು ನೋಡಬಾರ್ದು. ಓಕೆ, ಮತ್ತೆ ಯಾವುದೇ ವೆಬ್ಸೈಟ್ ಅಲ್ಲೂ ಆ ವೆಬ್ಸೈಟ್ ಅನ್ನ ವೆಬ್ಸೈಟ್ ಅಲ್ಲಿ ನಮ್ಮ ಪರ್ಸನಲ್ ಡೀಟೇಲ್ಸ್ ಹಾಕೊಳ್ಳೋಕ್ಕಿಂತ ಮುಂಚೆ ಒಂದು 4-5 ಸಲ ಯೋಚನೆ ಮಾಡೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಸ್ಪ್ಯಾಮಿಂಗ್. ನೆಕ್ಸ್ಟ್ ಇಸ್ ಮ್ಯಾನ್ ಇನ್ ಮಿಡಲ್ ಅಟ್ಯಾಕ್ ಆಲ್ರೆಡಿ ಹೇಳಿದ್ದೀನಿ. ಮನ ನಿಮ್ಮ ಅಕ್ಕಪಕ್ಕದ ಮನೆಯವರು ಜಗಳ ಆಡ್ಕೊಂಡಿದ್ದಾರಪ್ಪ, ಅದರಲ್ಲಿ ಇನ್ ಬಿಟ್ವೀನ್ ಯಾರೋ ಒಬ್ರು ಮಧ್ಯದಲ್ಲಿ ಹೋಗಿ ಈ ಜಗಳವನ್ನು ಹಚ್ಚಿದಾರಪ್ಪ, ದಟ್ ಪರ್ಸನ್ ಇಸ್ ಮ್ಯಾನ್ ಇನ್ ದಿಸ್ ಇಸ್ ಕೈಂಡ್ ಆಫ್ ಅಥಾರಿಟಿ ವೆಲ್ಕಮ್ಸ್ ಟು ಮ್ಯಾನ್ ಇನ್ ಮಿಡಲ್ ಅಟ್ಯಾಕ್. ಓಕೆ, ಇಬ್ಬರು ಜನ ಮಾತಾಡ್ತಾ ಇದ್ದಾರೆ, ಅದನ್ನ ಇಂಟರ್ಸೆಪ್ಟ್ ಮಾಡ್ಕೊಂಡು ಅವ್ರದ್ದು ಇನ್ಫಾರ್ಮೇಶನ್ ತಗೊಳ್ಳೋದು ಅಥವಾ ಆ ಡೇಟಾ ಮಾಡಿಫೈ ಮಾಡಿ ಅದನ್ನ ಶೇರ್ ಮಾಡ್ಕೊಳ್ಳೋದು, ಅದನ್ನ ಇಸ್ ನಾನ್ ಮ್ಯಾನ್ ಇನ್ ಅಟ್ಯಾಕ್. ಓಕೆ, ಸೊ ಹೌ ಇದನ್ನ ಹೇಗ್ ಮಾಡ್ತಾರೆ, ವೈಫೈ ಅಥವಾ ಸೆಲ್ಯುಲರ್ ಸಿಗ್ನಲ್ಸ್ ನ ಇಂಟರಪ್ಟ್ ಮಾಡಿ. ಓಕೆ, ನಿಮ್ಮ ಆ ಸಾಫ್ಟ್ವೇರ್ ನ ವಲ್ನರಬಿಲಿಟೀಸ್ ನ ಇಂಟರಪ್ಟ್ ಮಾಡಿ, ಅಥವಾ ನಿಮ್ಮ ಫಿಸಿಕಲಿ ನಿಮ್ಮ ಡಿವೈಸ್ ನ ಅಥವಾ ನೆಟ್ವರ್ಕ್ ನ ಆಕ್ಸೆಸ್ ಮಾಡಿ. ಓಕೆ, ಸೊ ಇದರಿಂದ ಹ್ಯಾಂಗ್ ಪ್ರೊಟೆಕ್ಷನ್ ತಗೊಳ್ಳೋದು. ಓಕೆ, ಒನ್ ಈಸ್ ಯೂಸಿಂಗ್ ದ ಸ್ಟ್ರಾಂಗ್ ಎನ್ಕ್ರಿಪ್ಷನ್, ಸಾಫ್ಟ್ವೇರ್ ನ ಅಪ್ಡೇಟ್ ಆಗಿರ್ಬೇಕು, ಪಬ್ಲಿಕ್ ವೈಫೈನ ಯೂಸ್ ಮಾಡಬಾರ್ದು. ಓಕೆ, ಮತ್ತೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಯೂಸ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ದ ಅಬೌಟ್ ಪ್ರೊಟೆಕ್ಟಿಂಗ್ MITM attacks. ನೆಕ್ಸ್ಟ್ ಇಸ್ ಪ್ರೊಟೆಕ್ಟಿಂಗ್ ಯೋರ್ ಸೈಬರ್ ಆರ್ಗನೈಸೇಷನ್ ಫ್ರಮ್ ಸೈಬರ್ ಥ್ರೆಟ್. ಹೇಗೆ ಮಾಡ್ಬೋದು, ಒಂದು ಎಸ್ಟಾಬ್ಲಿಷಿಂಗ್ ದ ಸೈಬರ್ ಸೆಕ್ಯೂರಿಟಿ ಪಾಲಿಸಿ. ಓಕೆ, ಟಾಪ್ ಟು ಐ ಮೀನ್ ಒಂದು ಓನರ್ ಇಂದ ಹಿಡ್ಕೊಂಡು ವಾಚ್ಮ್ಯಾನ್ ವರೆಗೂ ಎಲ್ಲರಿಗೂ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಇಂಪ್ಲೈ ಆಗಿರ್ಬೇಕು. ಎಲ್ಲರೂ ಕೂಡ ಸೈಬರ್ ಸೆಕ್ಯೂರಿಟಿ ಪಾಲಿಸಿಗೆ ಟ್ರೈನ್ ಆಗಿರ್ಬೇಕು. ಆಮೇಲೆ ಯಾವ್ದಾದ್ರು ಥ್ರೆಟ್ ಬರ್ತಾ ಇದೆಯೋ ಅದನ್ನ ಸರಿಯಾಗಿ ಮಾನಿಟರ್ ಮಾಡ್ಕೊಬೇಕು. ಅಂಡ್ ಲಾಸ್ಟ್ ಒನ್ ಇಸ್ ನಿಮ್ಮ ಸಾಫ್ಟ್ವೇರ್ ನ ಸೈಬರ್ ಸಾಫ್ಟ್ವೇರ್ ನ ಮೀನ್ಸ್ ವಾಟ್ ಎವರ್ ದ ಸಾಫ್ಟ್ವೇರ್ ಯೂಸಿಂಗ್ ಇನ್ ಯರ್ ಆರ್ಗನೈಸೇಷನ್ ಅದನ್ನ ಅಪ್ ಟು ಡೇಟ್ ಇರಬೇಕು, ಇನ್ಕ್ಲೂಡಿಂಗ್ ಸಾಫ್ಟ್ವೇರ್ ಆಸ್ ವೆಲ್ ಆಸ್ ದಿ ಹಾರ್ಡ್ವೇರ್. ಓಕೆ, so this was a conclusion which you have uncovered. So I hope today's session was good to you. Okay, I think how do you feel? ನಾನೊಂದು ಕೇಳ್ತಾ ಇದ್ದೀನಿ. ಇಫ್ ಇಟ್ ಇಸ್ ಓಕೆ, ಜಸ್ಟ್ ಗಿವ್ an ಓಕೆ symbol. Thank you. So I hope you understood most of the things over here. Fine. So if any kind of thing that I have missed over here, probably ಎಲ್ಲಾನು ಒಂದೇ ಕ್ಲಾಸ್ ಅಲ್ಲಿ ನಿಮ್ಗೆ ಕಳ್ಸ್ಕೊಡಕ್ ಆಗಲ್ಲ. ಓಕೆ, ಆದ್ರೂ ಕೂಡ ಏನಾರು ಮಿಸ್ಸಿಂಗ್ ಆಗಿದ್ರೆ ಅದಕ್ಕೆ ನಾನು ಸಿನ್ಸಿಯರ್ ಆಗಿ ಅಪಾಲಜೀಸ್. ಈ ಆಲ್ರೆಡಿ ಇದ್ರದ್ದು ಐ ಮೀನ್ ವಾಟ್ ಎವರ್ ಮೋಸ್ಟ್ ಆಫ್ ಯು ಪೀಪಲ್ has said that to make a YouTube on it. Already this will be uploaded in the YouTube. Okay, and thank you for coming for the today's session. Thank you for having your time to the today's session. It was very wonderful session for me.
and even I learned a lot of things by teaching you people. Okay, ಮತ್ತೆ ಇನ್ನೊಂದ್ಸಲ ಸಿಗೋಣ. Okay, we'll see in a different session in different topics. Okay, till then, have a good day today. Okay, and enjoy your days and study well for your upcoming future. Okay, thank you guys. Have a nice day. I'll end the session right now here. Okay, thank you.